ಅಬ್ದುಲ್ ಕಲಾಮರ ಕನಸಿನ ಭಾರತವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ನಾವು ಅತ್ಯಂತ ಪುಣ್ಯ ಮಾಡಿದವರು, ಅತ್ಯಂತ ನಮ್ಮ ಹಿರಿಯರು ಇದಕ್ಕಾಗಿ ತ್ಯಾಗ ಬಲಿದಾನ ಎಲ್ಲವನ್ನು ಮಾಡಿದ ಪದರೂಪವಾಗಿ ಇವತ್ತು ಸಹಕಾರ ಕ್ಷೇತ್ರದ ಕೊಡುಗೆ ಭಾರತದ ಆರ್ಥಿಕತೆಗೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಇದ್ದ ಕಾರಣ ನಮಗೆ ಇವತ್ತು ಇದನ್ನು ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಬಂಧುಗಳೇ, 2020 ನಮಗೆಲ್ಲ ಗೊತ್ತಿದೆ. 2020 ಕೊರೋನಾದ ಇಡೀ ಛಾಯೆಯಲ್ಲಿ ಜಗತ್ತಿತ್ತು. 2020 ಮಾರ್ಚ್ 19ನೇ ತಾರೀಕಿಗೆ ನಾನು ನಮ್ಮ ಸಹಕಾರಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮಡತಿಲಾರವರು, ಸನ್ಮಾನ್ಯ ಕೃಷ್ಣಾರೆಡ್ಡಿ ಅವರು, ಸಂಘದ ಹಿರಿಯರಾಗಿರ್ತಕ್ಕಂಥ ಮಂಗೇಶ್ ಪಾಂಡೆ ಬೆಹೆಂಡೆ ಅವರು, ನಾವು ಅಮಿತ್ ಶಾ ಅವರ ಕಚೇರಿಯಲ್ಲಿದ್ದೆವು. ಸುಮಾರು 3/4 ಗಂಟೆ ನಮ್ಮೊಟ್ಟಿಗೆ ಈ ದೇಶದ ಸಹಕಾರ ಕ್ಷೇತ್ರದ ಬಗ್ಗೆ ವಿವರಣೆಯನ್ನು ತಗೊಂಡ್ರು. ಇದರ ಸಮಸ್ಯೆಗಳನ್ನು ಪಟ್ಟಿ ಮಾಡಿದರು. ಮುಂದಿನ 1 ವರ್ಷ 2 ವರ್ಷಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ನಾನು ಉತ್ತರವನ್ನು ಹೇಳ್ತೇನೆ, ನೀವು ಜೊತೆಯಾಗಿ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಈ ರೀತಿಯ ಸಹಕಾರಿ ಸಂಸ್ಥೆಗಳು ಇದ್ದ ಕಾರಣ ನಾವೆಲ್ಲ ಈ ರೀತಿಯ ಬಿಳಿ ಅಂಗಿ ಹಾಕ್ಕೊಂಡು ಆರಾಮವಾಗಿ ಸ್ವಾಭಿಮಾನಪೂರ್ವಕವಾಗಿ ನಮ್ಮ ಮಕ್ಕಳನ್ನು ಅತ್ಯಂತ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸೇರಿಸಲಿಕ್ಕೆ, ಅತ್ಯಂತ ಒಳ್ಳೆಯ ರಸ್ತೆಗಳಲ್ಲಿ ಒಳ್ಳೆಯ ಗಾಡಿಗಳಲ್ಲಿ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅದಕ್ಕೆ ನಮ್ಮ ಘೋಷಣೆ ಏನು ಅಂತ ಕೇಳಿದರೆ, ನಾವು ಹೇಳ್ತೇವೆ ಜಗತ್ತಿನಲ್ಲಿ ಭಾರಿ ದೊಡ್ಡ ವ್ಯವಸ್ಥೆ ಸಹಕಾರಿ ಕ್ಷೇತ್ರದಲ್ಲಿ ಭಾರತದ ವ್ಯವಸ್ಥೆ. ಈ ವ್ಯವಸ್ಥೆಗೆ ನಮ್ಮ ಘೋಷಣೆ ಏನು ಅಂತ ಕೇಳಿದರೆ, ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಅದು ಘೋಷಣೆ ಆಗ್ತದೆ. ಅದು ಜೈ ಸಹಕಾರ್. ಬಂಧುಗಳೇ, ನಾನು 7-8 ವರ್ಷಗಳ ಹಿಂದೆ ಇಂಗ್ಲೆಂಡಿನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಆಗಿತ್ತು. ಅಂತಾರಾಷ್ಟ್ರೀಯ ಇಡೀ ಜಗತ್ತಿನ ತಂಡಗಳೆಲ್ಲ ಬರ್ತಾ ಇರುವಂಥದ್ದು. ಅಲ್ಲಿ ಸಹಜವಾಗಿ ಇಂಗ್ಲೆಂಡ್ ನಮ್ಮನ್ನು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ನಮ್ಮ ಸಂಪತ್ತನ್ನು, ನಮ್ಮ ಸಂಸ್ಕೃತಿಯನ್ನು ಎಲ್ಲ ದೋಚಿ ಆಳ್ವಿಕೆ ಮಾಡಿದಂಥ ಇಂಗ್ಲೆಂಡ್, ಅಲ್ಲಿ ಆ ಒಲಿಂಪಿಕ್ಕಿಗೆ ಹಾಲು, ಬೆಣ್ಣೆ, ಮೊಸರು ಇವುಗಳಿಗೆ ಜಾಗತಿಕ ಟೆಂಡರನ್ನು ಕರೆದಿದ್ರು. ಜಾಗತಿಕ ಟೆಂಡರ್ ಜಗತ್ತಿನ ಎಲ್ಲ ಕ್ರೀಡಾಪಟುಗಳಿಗೆ ತುಪ್ಪ, ಮೊಸರು, ಬೆಣ್ಣೆ, ಹಾಲು ಸಪ್ಲೈ ಮಾಡುವ ಜಾಗತಿಕ ಟೆಂಡರ್. ಬಂಧುಗಳೇ, ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ತುಂಬ ಜನಗೆ ವಿಷಯ ಗೊತ್ತಿಲ್ಲ. ಆ ಜಾಗತಿಕ ಟೆಂಡರ್ನಲ್ಲಿ ಪಾಸ್ ಆದದ್ದು ಯಾವುದು ಅಂತ ಕೇಳಿದರೆ ಅದು ಭಾರತದ ಅಮೂಲ್ ಅಂತ ಹೇಳಲಿಕ್ಕೆ ನಾನು ಭಾರಿ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅಂತ ಒಂದು ದೊಡ್ಡ ವ್ಯವಸ್ಥೆ, ಅಮೂಲ್ ವ್ಯವಸ್ಥೆ ಇವತ್ತು ಭಾರತದಲ್ಲಿ ಎಲ್ಲ ಜಗತ್ತಿನಲ್ಲೇ ಮಾದರಿಯಾಗಿದೆ. ಇವತ್ತು ಕ್ಯಾಂಪ್ಕೋ ಮತ್ತು ಅಮೂಲಿಗೆ ನಮಗೆ ಅವಿನಾಭಾವ ಸಂಬಂಧ ಇದೆ. ನಮ್ಮ ಕೋಕೋ ಪ್ರೊಡಕ್ಷನ್ಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ, ಯಾವುದೇ ಟೆಂಡರ್ ನೋಡಲ್ಲ, ನಮ್ಮನ್ನು ನೇರವಾಗಿ ಖರೀದಿಯನ್ನು ಮಾಡ್ತಾರೆ. ನಾವು ಮತ್ತು ಅವರು ಜೊತೆಯಾಗುವುದರ ಮುಖಾಂತರ ಅಡಿಕೆ ಬೆಳೆಗಾರರು, ಕೊಕ್ಕೋ ಬೆಳೆಗಾರರು, ಕಾಳುಮೆಣಸು ಬೆಳೆಗಾರರು, ನಾವು ಮತ್ತು ಅಮೂಲ್ ಜೊತೆಯಾಗುವುದರ ಮುಖಾಂತರ ಇವತ್ತು ಮತ್ತೊಮ್ಮೆ ಜಗತ್ತಿನಲ್ಲಿ ನಮ್ಮ ಕೊಡುಗೆಯನ್ನು, ನಮ್ಮ ಸಹಕಾರಿ ಕ್ಷೇತ್ರದ ಕೊಡುಗೆಯನ್ನು ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ, ಬದ್ಧರಾಗಿದ್ದೇವೆ. ಅದಕ್ಕೆ ನಾವು ಭಾರಿ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಅಮೂಲಿಗೆ ಮತ್ತು ನಮಗೆ ಅತ್ಯಂತ ಒಳ್ಳೆಯ ವ್ಯವಹಾರ ಇದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವ್ಯವಸ್ಥೆ ಹಾಲಿನ ಉತ್ಪಾದನೆಯಲ್ಲಿ ಇದ್ದರೆ ಅದು ಅಮೂಲ್. ನಾವು ಅವರ ಜೊತೆಗೂಡಿಕೊಂಡು ನಮ್ಮ ಅಡಿಕೆಗೆ, ನಮ್ಮ ಪೆಪ್ಪರಿಗೆ, ನಮ್ಮ ಕೊಕ್ಕೋಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೌಲ್ಯಗಳನ್ನು ತರಲಿಕ್ಕೆ, ವ್ಯಾಲ್ಯೂ ಎಡಿಷನ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಅದಕ್ಕಾಗಿ ನಾನು ಹೇಳ್ತಾ ಇರುವುದು ಜೈ ಸಹಕಾರ್ ಅಂತೇಳಿ. ಬಂಧುಗಳೇ, ತುಂಬ ಹೊತ್ತು ಸಹಕಾರ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ತಮಗೆಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ. ನಾವು ಸಾಕಷ್ಟು ಜನ ಇಲ್ಲಿ ಒಳಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಹೊರಗಡೆ ನಿಂತಿದ್ದಾರೆ. ಅಲ್ಲೆಲ್ಲಿ ಒಂದೊಂದು 2-2 ಸೀಟುಗಳಿದೆ. ದಯಮಾಡಿ ಇನ್ನೇನೋ ಒಂದು ಸ್ವಲ್ಪ ಹೊತ್ತಲ್ಲಿ ಅಮಿತ್ ಶಾ ಅವರು ಬರಲಿಕ್ಕಿದ್ದಾರೆ. ತಾವೆಲ್ಲರೂ ಅವರ ಸಂದೇಶಗಳನ್ನು ಕೇಳಲಿಕ್ಕೆ ತಾವು ಕಾತರದಿಂದ ನಾವಿದ್ದೇವೆ. ಆದರೆ ನಮಗೇನು ನಮ್ಮ ಸ್ವರ, ನಮ್ಮ ರೋಷ, ನಮ್ಮದು ಹೇಗಿದೆ, ನಮ್ಮ ಸಾಧನೆ, ಇವುಗಳನ್ನೆಲ್ಲ ನಾವು ಆಗಾಗ ಪರೀಕ್ಷೆಯನ್ನು ಮಾಡ್ತಾ ಇರಬೇಕಾಗತ್ತೆ. ಬಂಧುಗಳೇ, ನಾನು ಈಗಾಗಲೇ ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ, ಹಂಚಿಕೊಂಡಿದ್ದೇನೆ. ಪುತ್ತೂರು ವಿದ್ಯಾವರ್ತಕ ಸಂಘ, ವಿವೇಕಾನಂದ ವಿದ್ಯಾವರ್ತಕ ಸಂಘ ಮತ್ತು ಕ್ಯಾಂಪ್ಕೋ ಅವಿನಾಭಾವ ಸಂಬಂಧ. ನಿನ್ನೆಯಿಂದ
ಯಂತ್ರಮೇಳ ನಡೀತಾ ಇದೆ, ನಾಳೆ ನಡೀತದೆ, ಇವತ್ತು ನಡೀತಾ ಇದೆ. ನಮ್ಮ ಇದು 5ನೇ ಯಂತ್ರಮೇಳ. ಕಳೆದ 5 ವರ್ಷಗಳಲ್ಲಿ ಕೊರೋನಾದ ಮಧ್ಯದಲ್ಲಿ ಕೂಡ ಏನೆಲ್ಲ ನಾವು ಮನೆಗಳಲ್ಲಿ ಸಾಧನೆಗಳನ್ನು ಮಾಡಿದ್ದೇವೆ, ನಮ್ಮ ಯಂತ್ರಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ, ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಮಾಡಿದ್ದೇವೆ, ವಿಜ್ಞಾನಿಗಳನ್ನು ಸೃಷ್ಟಿ ಮಾಡಿದ್ದೇವೆ. ಇವುಗಳನ್ನು ಎಲ್ಲದರ ಒಂದು ವೇದಿಕೆ ಇವತ್ತು ವಿವೇಕಾನಂದ ಕಾಲೇಜು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು, ಇದರಲ್ಲಿ ನಡೆಯತಕ್ಕಂಥ ಯಂತ್ರಮೇಳದಲ್ಲಿ ನಾವೆಲ್ಲರೂ ನೋಡಬೇಕು, ನಮ್ಮ ಮನೆಯವರೆಲ್ಲರೂ ನೋಡಬೇಕು. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವುದರ ಮುಖಾಂತರ, ಅವರಿಗೆ ಸ್ಫೂರ್ತಿಯನ್ನು ಕೊಡುವುದರ ಮುಖಾಂತರ ಮುಂದಿನ ಜಗತ್ತಿನ ಸವಾಲುಗಳಿಗೆ ನಮ್ಮಲ್ಲಿ ಒಬ್ಬ ಅಬ್ದುಲ್ ಕಲಾಂ, ನಮ್ಮಲ್ಲಿ ಒಬ್ಬ ವಿಶ್ವೇಶ್ವರಯ್ಯ, ನಮ್ಮಲ್ಲಿ ಒಬ್ಬ ಮೋದಿ, ನಮ್ಮಲ್ಲಿ ಪುತ್ತೂರಿನಲ್ಲಿ ಇನ್ನೊಬ್ಬ ಅಮಿತ್ ಶಾ ಬೆಳೆದು ಬರಬೇಕು. ಆ ರೀತಿಯ ಒಂದು ಚಾಣಕ್ಯ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಅಂತೇಳಿ ಈ ಯಂತ್ರಮೇಳವನ್ನು 3 ದಿನಗಳ ಕಾಲ ಮಾಡ್ತಾ ಇದ್ದೇವೆ. ಇಡೀ ಎಲ್ಲ ಇಲ್ಲಿ ಬಂದಂತಹ ಜನತೆ ನೋಡಬೇಕು, ಊರಿಗೆ ಹೋಗಿ ಪಕ್ಕದ ಮನೆಗೆ ಹೇಳಬೇಕು, ಎಲ್ಲ ಸಹಕಾರಿ ಬಂಧುಗಳಿಗೆ ಹೇಳುವುದರ ಮುಖಾಂತರ ಈ ಯಂತ್ರಮೇಳವನ್ನು ಯಶಸ್ವಿಗೊಳಿಸಬೇಕು. ಒಂದು 15ರಿಂದ 20 ಹೊಸ ಅನ್ವೇಷಣೆ ಆದಂತಹ ತಾಂತ್ರಿಕತೆಯಲ್ಲಿ ಬಂದಿದೆ. ಅವರಿಗೆ ಆಶೀರ್ವದಿಸಬೇಕು, ಅವರನ್ನು ಹರಸಬೇಕು. ಅದರ ಮುಖಾಂತರ ನಾವು ನಮ್ಮ ರೈತರ, ನಮ್ಮ ಸಾಮಾನ್ಯ ಜನಗಳ, ನಮ್ಮ ಕೂಲಿಕಾರರ, ಸಹಕಾರಿಗಳ ಎಲ್ಲರ ಜೀವನವನ್ನು ಹಸನು ಮಾಡುವ ಮುಖಾಂತರ ನಾನು ಕೂಡ ಭಾರತಕ್ಕೆ ಒಂದು ಕೊಡುಗೆಯನ್ನು ಕೊಡಬಲ್ಲೆ ಅಂತ ಹೇಳ್ತಕ್ಕಂಥ ಒಂದು ಅವಕಾಶದಲ್ಲಿ ನಾವು ಕೂಡ ಭಾಗಿಯಾಗಬೇಕು. ಅಂತಹ ಒಂದು ವಿದ್ಯಾದಾನದಲ್ಲಿ, ಅಂತಹ ಒಂದು ಯಂತ್ರಮೇಳದಲ್ಲಿ, ಅಂತಹ ಒಂದು ಮುಂದಿನ ವಿಷನ್ ಇರತಕ್ಕಂತಹ ಒಂದು ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಸೇರಿಸುವುದರೊಂದಿಗೆ, ಯಂತ್ರಮೇಳವನ್ನು ನೋಡುವುದರೊಂದಿಗೆ, ಅಲ್ಲಿಯ ಸಂಸ್ಕಾರವನ್ನು ಕಲಿಯುವುದರೊಂದಿಗೆ, ನಮ್ಮ ಪೀಳಿಗೆಗೆ ಅದನ್ನು ಬಿಟ್ಟುಕೊಡುವುದರೊಂದಿಗೆ ಇದನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಇವತ್ತು ವಿಶೇಷವಾಗಿ ಪುತ್ತೂರು ತಾಲೂಕು, ಸುಳ್ಯ ತಾಲೂಕು, ಬಂಟ್ವಾಳ ತಾಲೂಕು, ಬೆಳ್ತಂಗಡಿ ತಾಲೂಕು, ಮಂಗಳೂರಿಂದ ಬಂದಿದ್ದಾರೆ. ಒಂದಷ್ಟು ಜನ VIP-ಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನಮ್ಮ ಕ್ಯಾಂಪ್ಕೋಸ್ ಸ್ಥಾಪನೆ ಆಗಬೇಕಿದ್ರೆ ಹಿಂದೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಮ್ಯಾಮ್ಕೋಸ್ ಸಂಸ್ಥೆ, ಅದರ ಪದಾಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ಆ ಕಾಲದಲ್ಲಿ 73ರಲ್ಲಿ 1 ಲಕ್ಷ ರೂಪಾಯಿ ಶೇರನ್ನು ಕೊಡುವುದರೊಂದಿಗೆ, TSSನವರು ನಮ್ಮ ಬೆನ್ತಟ್ಟುವುದರೊಂದಿಗೆ, ರಾಜ್ಯದ ಅಡಿಕೆ ಬೆಳೆಯುವ ಪ್ರದೇಶದ ಎಲ್ಲ ಸಹಕಾರಿಗಳು ನಮಗೆ ಸಹಕಾರ ಮಾಡುವುದರೊಂದಿಗೆ, ಕೇರಳದ ಸಹಕಾರಿಗಳು ಸಹಕಾರ ಮಾಡುವುದರೊಂದಿಗೆ ಅಂಥವರೆಲ್ಲ ನಮ್ಮೊಂದಿಗೆ ಇಂದು ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ನೋಡಲಿಕ್ಕಿದ್ದಾರೆ. ಬಂಧುಗಳೇ, ಇವತ್ತು ಸುಳ್ಯ ತಾಲೂಕಿಂದ ಬಂದಂಥವರು, 1 ನಿಮಿಷ, ಸುಳ್ಯ ತಾಲೂಕಿಂದ ಬಂದಂಥವರು, ನಾನೊಂದು ಘೋಷಣೆಯನ್ನು ಹಾಕ್ತೇನೆ. ಸುಳ್ಯ ತಾಲೂಕಿನವರು ಮಾತ್ರ ಘೋಷಣೆ ಹಾಕಬೇಕು. ದಯವಿಟ್ಟು ಸುಳ್ಯ ತಾಲೂಕಿನವರು ಮಾತ್ರ ಹಾಕಬೇಕು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆಯತಕ್ಕಂತಹ ತಾಲೂಕು ಅಂದರೆ ಸುಳ್ಯ ತಾಲೂಕು. ಅಂತಹ ಉಸ್ತುವಾರಿ ಮಂತ್ರಿಗಳನ್ನು ಅಂಗಾರರು ಈಗ ಬರಲಿಕ್ಕಿದ್ದಾರೆ. ನಾನೊಂದು ಘೋಷಣೆ ಹಾಕ್ತೇನೆ, ತಾವು ಅದಕ್ಕೆ ಜೊತೆಗೂಡಿಸಬೇಕು. ಸುಳ್ಯದವರು ಮಾತ್ರ ಜೈ ಸಹಕಾರ್, ಜೈ ಸಹಕಾರ್. ಪುತ್ತೂರು ತಾಲೂಕಿನವರು, ದಯವಿಟ್ಟು ಪುತ್ತೂರು ತಾಲೂಕಿನವರು, ಪುತ್ತೂರಿಗೆ ಒಂದು ಕಿರೀಟ ಇದೆ. ಪುತ್ತೂರು ಸಹಕಾರಿ ಕ್ಷೇತ್ರದ ಒಂದು ಕಾಶಿ ಇದು. ನಿಮ್ಮ ಹೃದಯದಲ್ಲಿ ನಮ್ಮ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಪುತ್ತೂರು ತಾಲೂಕಿಂದ ಬಂದಂತಹ ಎಲ್ಲ ಸದಸ್ಯರು, ಎಲ್ಲ ರೈತರು, ಎಲ್ಲ ನಮ್ಮ ಪ್ರೇಮಿಗಳು ಒಂದು ಘೋಷಣೆಯನ್ನು ಹಾಕಬೇಕು. ಜೈ ಸಹಕಾರ್, ಜೈ ಸಹಕಾರ್. ಬಂಟ್ವಾಳ ತಾಲೂಕಂದರೆ ತುಂಬ ಜನ ಹಿರಿಯ ಸಹಕಾರಿಗಳನ್ನು ಕೊಟ್ಟಂತಹ ಒಂದು ತಾಲೂಕು. ವಾರಣಾಸಿ ಸುಬ್ರಾಯ ಭಟ್ರಿಂದ ಹಿಡಿದು, ಸನ್ಮಾನ್ಯ ರಾಮ್ ಭಟ್ರಿಂದ ಹಿಡಿದು, LN ಕೂಡೂರಿಂದ ಹಿಡಿದು, ರಂಗಮೂರ್ತಿ ಅವರಿಂದ ಹಿಡಿದು, ಪೆರಾಜ ಶ್ರೀನಿವಾಸರಾಯರಿಂದ ಹಿಡಿದು, ಪುರಂದರ ಭಟ್ರಿಂದ ಹಿಡಿದು, ಹೀಗೆ ಅಲ್ಲಿಯ ಬಂಟ್ವಾಳ ನಾರಾಯಣ ನಾಯಕರಿಂದ ಹಿಡಿದು, ವದ್ವ ಶಂಕರನಾರಾಯಣ ಭಟ್ರಿಂದ ಹಿಡಿದು, ಕೂಡೂರು ಕೃಷ್ಣ ಭಟ್ರಿಂದ ಹಿಡಿದು, ಹೀಗೆ ಅಮ್ಮೆಮಳ ಬಾಳಪ್ಪ ಅವರನ್ನು ಹಿಡಿದು ನೂರಾರು ಸಹಕಾರಿಗಳನ್ನು ನಮ್ಮ ಜಿಲ್ಲೆಗೆ ಕೊಟ್ಟಂತಹ ಹೆಮ್ಮೆಯ ಒಂದು ತಾಲೂಕಿದ್ದರೆ ಅದು ಬಂಟ್ವಾಳ ತಾಲೂಕು. ಬಂಟ್ವಾಳದಿಂದ ಬಂದವರದ್ದು ತಮ್ಮ ಘೋಷಣೆ ನೇತ್ರಾವತಿಯಲ್ಲಿ ನದಿ ಉಕ್ಕು ಹಾಗೆ ಆಗಬೇಕು. ಜೈ ಸಹಕಾರ್, ಜೈ ಸಹಕಾರ್. ಬೆಳ್ತಂಗಡಿ ತಾಲೂಕಿನವರಿಗೆ ನಮ್ಮ ARDFನ ಅಧ್ಯಕ್ಷರಾಗಿರ್ತಕ್ಕಂಥವರು ಸನ್ಮಾನ್ಯ ARDFನ ಅಧ್ಯಕ್ಷರಾಗಿರ್ತಕ್ಕಂಥವರು ಕಾವಂದರು, ಧರ್ಮಸ್ಥಳದ ಧರ್ಮಾಧಿಕಾರಿ. ಮೋದಿ ಸರ್ಕಾರ ಅವರ ಸಾರ್ವಜನಿಕ ಚಟುವಟಿಕೆ, ಆಧ್ಯಾತ್ಮಿಕ ಚಟುವಟಿಕೆಯನ್ನು ನೋಡಿ ಅವರನ್ನು ರಾಜ್ಯಸಭೆಯ ಸದಸ್ಯ ಮಾಡಿದೆ.
ವೀರೇಂದ್ರ ಹೆಗಡೆ ಅವರು ಇರ್ತಕ್ಕಂಥದ್ದು. ಬಹುಶಃ ನಮ್ಮೆಲ್ಲರ ಜಿಲ್ಲೆಯ ಅತ್ಯಂತ ಸಣ್ಣ ಪ್ರಾಯದ ಶಾಸಕ ಅಂದರೆ ಅದು ಹರೀಶ್ ಪುಂಜ. ಬೆಳ್ತಂಗಡಿಯಿಂದ ಬಂದವರ ಧ್ವನಿ ಏರಿಸಬೇಕು. ಜೈ ಸಾಕಾರ, ಜೈ ಸಾಕಾರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ, ಜೈ ವಿಜ್ಞಾನ್, ಜೈ ಕಿಸಾನ್, ಜೈ ಕಿಸಾನ್. ಮತ್ತೆ ಯಾವುದು? ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದಾರೆ ಜೈ ವಿಜ್ಞಾನ್ ಅಂತೇಳಿ. ಇವತ್ತು ಪುತ್ತೂರಿನ ಮಹಾಜನತೆ ಹೇಳ್ತದೆ, ಪುತ್ತೂರಿನ ಅಮಿತ್ ಶಾರ ವೇದಿಕೆಯ ಮುಂದೆ ಕೂತಿರ್ತಕ್ಕ ಕ್ಯಾಂಪ್ಕೋದ ಸದಸ್ಯರು ಹೇಳ್ತಾರೆ, ಕ್ಯಾಂಪ್ಕೋದ ಎಲ್ಲ ಸಿಬ್ಬಂದಿಗಳು ಹೇಳ್ತಾರೆ, ಎಲ್ಲ ಸಹಕಾರಿ ಸಂಸ್ಥೆಗಳ ಪ್ರಮುಖರು ಹೇಳ್ತಾರೆ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಸನ್ಮಿತ್ರರು ಹೇಳ್ತಾರೆ, ನಮ್ಮ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ಹೇಳ್ತಾರೆ. ನಾವೆಲ್ಲರೂ ಒಟ್ಟಿಗೆ ಘೋಷಣೆಯನ್ನು ಹಾಕಬೇಕೀಗ, ಎಲ್ಲರೂ ಒಟ್ಟಿಗೆ ಘೋಷಣೆಯನ್ನು ಹಾಕಬೇಕು. ಜೈ ಸಹಕಾರ, ಜೈ. ಎರಡು ಕೈ ಎತ್ತಿ ಘೋಷಣೆಯನ್ನು ಹಾಕಬೇಕು, ಎರಡು ಕೈ ಎತ್ತಿ. ಈಗಾಗಲೇ ಇದು ಬೆಂಗಳೂರಿಗೆ, ಇದು ಮತ್ತೆ ಕ್ಯಾಲಿಕಟ್ಟಿಗೆ ಮುಟ್ಟಬೇಕು, ಆ ರೀತಿಯ ಘೋಷಣೆ ಆಗಬೇಕು. ಜೈ ಸಹಕಾರ, ಜೈ ಸಹಕಾರ, ಭಾರತ್ ಮಾತಾ ಕಿ ಜೈ. ಹರಿ ಓಂ. ನಮ್ಮ ನೆಚ್ಚಿನ ನಾಯಕ ಮಾನ್ಯ ಅಮಿತ್ ಶಾಜಿಯವರು ಈಗಾಗಲೇ ಈಶ್ವರ ಮಂಗಲದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಪುತ್ತೂರಿನ NRCC ಪಕ್ಕದಲ್ಲಿರುವಂಥ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆದ ನಂತರ ಇಲ್ಲಿಗೆ ಮಾರ್ಗದ ಮುಖಾಂತರ ಬರುವವರಿದ್ದಾರೆ. ನಮ್ಮ 4 ತಾಲೂಕುಗಳ ಬಹಳ ದೊಡ್ಡ ಸಂಖ್ಯೆಯ ರೈತಾಪಿ ಬಂಧುಗಳು, ಸಹಕಾರಿ ಕ್ಷೇತ್ರದ ಧುರೀಣರು, ಸಜ್ಜನ ಬಂಧುಗಳು, ತಾಯಂದರು ಇವರೆಲ್ಲರೂ ಈ ಸಭಾಂಗಣದಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ. ಈ ಸಭಾಂಗಣ ಬಹಳ ದೊಡ್ಡದು ಅಂತ ನಾವು ಯೋಚನೆ ಮಾಡಿ ಈ ಸಭಾಂಗಣವನ್ನು ಆಯ್ಕೆ ಮಾಡಿದ್ದೆವು. ಈಗ ನೋಡಿದಾಗ ಗೊತ್ತಾಗ್ತದೆ ಇನ್ನೂ ದೊಡ್ಡದು ಬೇಕಾಗಿತ್ತು ಅಂತ. ಇಲ್ಲಿ ಎಡಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬಂಧುಗಳು ನಿಂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ನಿಂತ್ಕೊಂಡೇ ದಯವಿಟ್ಟು ಸಹಕರಿಸಬೇಕಾಗ್ತದೆ. ಯಾಕಂತಂದರೆ ಆಸನಗಳೆಲ್ಲವೂ ಭರ್ತಿಯಾಗಿದೆ. ನಮ್ಮ ಊಹೆಯನ್ನು ಮಿಲಿಕಿ, ಊಹೆಯನ್ನು ಮೀರಿ ಸಾವಿರ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ರೈತಾಪಿ ಬಂಧುಗಳಿಗೆ, ಸಹಕಾರಿ ಕ್ಷೇತ್ರದ ಪ್ರಮುಖರಿಗೆ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವೆಲ್ಲರೂ ನಮಗೆ ಕೊಟ್ಟಿರುವಂಥ ಆಸನಗಳಲ್ಲಿ ದಯವಿಟ್ಟು ಕುಳಿತುಕೊಳ್ಬೇಕು. ಅಲ್ಲಿಂದ ಆಗಾಗ ಆ ಕಡೆ ಈ ಕಡೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಕುಳಿತಲ್ಲಿಗೆ ಈಗಾಗಲೇ ಯೋಚನೆ ಮಾಡಿರುವ ಹಾಗೆ ಎಲ್ಲ ಸ್ವಯಂ ಸೇವಕರು ನಮಗೆ ಕುಡಿಯುವ ನೀರು ಮತ್ತು ಮಜ್ಜಿಗೆ ಇದನ್ನು ನಾವು ಕುಳಿತಲ್ಲಿಗೆ ತಲುಪಿಸ್ತಾರೆ. ಹಾಗೆ ಕ್ಯಾಂಪ್ಕೋದ ಸಹಕಾರದಲ್ಲಿ ಕ್ಯಾಂಪ್ಕೋ ಚಾಕ್ಲೇಟ್ಗಳು ನಾವು ಕುಳಿತಲ್ಲಿಗೆ ಬರಲಿಕ್ಕಿದೆ. ಅವೆಲ್ಲವನ್ನು ನಾವು ಆನಂದದಿಂದ ಸವಿಬೇಕು. ಕಾರ್ಯಕ್ರಮ ಇನ್ನೂ ಪ್ರಾಯಶಃ ಕಾರ್ಯಕ್ರಮ ಒಂದು 4 ಗಂಟೆ 15 ನಿಮಿಷ ಹೆಚ್ಚು ತಡ ಆಗ್ಬೋದು. ಹಾಗಾಗಿ ಸ್ವಲ್ಪ ಸಂಯಮದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಶಿಸ್ತಿನಿಂದ ಭಾಗವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ಯಾರ್ಯಾರಿಗೆ VIP ಪಾಸ್ಗಳು, VIP ಪಾಸ್ಗಳು ಸಿಕ್ಕಿದೆಯೋ ಅವರು ಮುಂಭಾಗದ ಆಸನದಲ್ಲಿ ಎಲ್ಲರೂ ಆಸೀನರಾಗಬೇಕು. ಈ ರೀತಿಯ ಸಂಖ್ಯೆ ಇಲ್ಲಿ ಫ್ಲಡ್ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ನಮಗಿತ್ತು. ಅದಕ್ಕೆ ಈ ಮುಂಭಾಗದ ಪ್ರಮುಖ ಸಭಾಂಗಣ ನಿಮಗೆ ಕಾಣಿಸದೇ ಇರ್ಬೋದು, ಕೆಲವರಿಗೆ ಕಾಣಲಿಕ್ಕೆ ಅನಾನುಕೂಲ ಆಗ್ಬೋದು. ಅದಕ್ಕಾಗಿ ಈಗಾಗಲೇ ವೇದಿಕೆಯ ಮೇಲ್ಭಾಗದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್, ಹಾಗೆ ಸಭಾಂಗಣದಲ್ಲಿ ಕೂಡ ಎಡ ಮತ್ತು ಬಲಭಾಗಗಳಲ್ಲಿ 3 ಹಾಗೆ 6 LED ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ.
ಇನ್ನೂ ನಮಗೆ ಕಾಣಲಿಕ್ಕೆ ಅನಾನುಕೂಲತೆ ಆಗ್ತದೆ ಅಂತ ಕಂಡ್ರೆ ಇಲ್ಲಿ ಎಡಭಾಗದಲ್ಲಿ, ಈ ವೇದಿಕೆ ಎಡಭಾಗದಲ್ಲಿ, ನನ್ನ ಕೈ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ವೇದಿಕೆ ಎಡಭಾಗದಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಇದೆ. ಅದರ ಒಳಗಡೆ, ಆ ಕಾಂಪ್ಲೆಕ್ಸ್ನ ಒಳಗಡೆ ಒಂದು ಕ್ವಾಡ್ರ್ಯಾಂಗಲ್ ಇದೆ. ಅಲ್ಲಿ ಇಡೀ ಶೀಟ್ ಹಾಕಿರುವಂಥ ಒಂದು ಯಾದವಶ್ರೀ ಸಭಾಂಗಣ, ಇದೇ ರೀತಿಯ ಒಂದು ಸಭಾಂಗಣ ಅಲ್ಲಿ ಒಳಗಡೆ ಇದೆ. ಅಲ್ಲಿ ಕೂಡ ಬಹಳ ದೊಡ್ಡ ಒಂದು LED ಪರದೆಯನ್ನು ಈಗಾಗಲೇ ಸಿದ್ಧಪಡಿಸಿಟ್ಟುಕೊಳ್ಳಲಾಗಿದೆ. ಹಾಗಾದ್ರಿಂದ ಅಲ್ಲಿ ಯಾರ್ಯಾರಿಗೆ ಇಲ್ಲಿ ಎತ್ತರ ಭಾಗದಲ್ಲಿ ನಿಂತ್ಕೊಂಡು ಈ ವೇದಿಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳುವಂಥ ಭಾವನೆ ಇದೆ, ಅವರು ದಯವಿಟ್ಟು ಒಳಗಡೆಯ ಸಭಾಂಗಣಕ್ಕೆ ಹೋದರೆ ಅಲ್ಲಿ ಒಂದು ದೊಡ್ಡ LED ಪರದೆ ಮತ್ತು ಇಡೀ ಕಾರ್ಯಕ್ರಮದ ಡಿಸ್ಪ್ಲೇ ಅದು ಅಲ್ಲಿ ಮಾಡಲಾಗ್ತಾ ಇದೆ. ಅಲ್ಲಿ ಚೇರ್ ವ್ಯವಸ್ಥೆ ಕೂಡ ಇದೆ, ಶೀಟ್ ಹಾಕಿದೆ. ಹಾಗಾದ್ರಿಂದ ಇಲ್ಲಿ ಯಾರಿಗೆ ಕಾಣಲಿಕ್ಕೆ ಅನಾನುಕೂಲತೆ ಆಗ್ತಾ ಇದೆ ಅವರು ದಯವಿಟ್ಟು ಆ ಸಭಾಂಗಣವನ್ನು ಬಳಸಿಕೊಳ್ಬೇಕು ಅನ್ನುವಂಥ ಪ್ರಾರ್ಥನೆ ನಾನು ಮಾಡ್ತಾ ಇದ್ದೇನೆ. ಮುಂಭಾಗದಲ್ಲಿ ಕುಳಿತವರಿಗೆ ಸ್ವಲ್ಪ ಬಿಸಿಲಿನ ಸಮಸ್ಯೆ ಇದೆ. ಇಲ್ಲಿ ವೇದಿಕೆಯ ಬಲಭಾಗದಲ್ಲಿ ಸ್ವಲ್ಪ ಎದುರುಗಡೆ ಒಂದು 2-3 ರೋ ಚೇರ್ ಖಾಲಿ ಇದೆ. ಅದು ಬಿಸಿಲಿನ ಕಾರಣಕ್ಕೆ ಒಪ್ಕೊಳ್ಳುವ, ನಿಮ್ಮ ನೋವು ನಮಗೆ ಅರ್ಥ ಆಗ್ತದೆ. ಸ್ವಲ್ಪ ಬಿಸಿಲು ಈ ಕಡೆ ಬಂದ ಹಾಗೆ ನೀವು ದಯವಿಟ್ಟು ಆ ಭಾಗವನ್ನು ಆಕ್ಯುಪೈ ಮಾಡಿಕೊಳ್ಬೇಕು. ಹಾಗೆ ಆಗಮಿಸಿರುವಂಥ ಎಲ್ಲ ಸಜ್ಜನ ಬಂಧುಗಳು, ತಾಯಂದಿರು ಈ ಕಾರ್ಯಕ್ರಮ ಪೂರ್ತಿ ಭಾಗವಹಿಸಬೇಕು. ಅಮಿತ್ ಶಾಜಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಜಯಕಾರವನ್ನು ಹಾಕಬೇಕು. ಭಾರತ ಮಾತಾ ಕಿ ಜೈ, ಗೃಹ ಮಂತ್ರಿ ಅಮಿತ್ ಶಾ ಕಿ ಜೈ ಅನ್ನುವಂಥ ಘೋಷಣೆಗಳನ್ನು ಹಾಕಬೇಕು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದೇ ಮಾತರಮ್ಮನೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧುಗಳು ತಾಯಿ ಭಾರತಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕೈಯಲ್ಲಿ ನಮಸ್ಕಾರ ಮಾಡಿ ಎಲ್ಲರೂ ಎದ್ದು ನಿಂತುಕೊಳ್ಬೇಕು. ಒಂದೇ ಮಾತರಮ್ಮನ ನಂತರ ಉಳಿದ ಕಾರ್ಯಕ್ರಮಗಳು ಮುಂದುವರಿತದೆ. ದೀಪ ಪ್ರಜ್ವಲನೆ ಆಗ್ತದೆ. ಆಮೇಲೆ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಕ್ಯಾಂಪ್ಕೋದ MD ಅವರು. ಆನಂತರ ಬೇರೆ ಬೇರೆ ಯೋಜನೆಗಳ ಉದ್ಘಾಟನೆ ಈ ವೇದಿಕೆಯಿಂದ ಆಗಲಿಕ್ಕಿದೆ. ಆನಂತರ ಶ್ರೀಯುತ ಹಿಂದಿನ ಮುಖ್ಯಮಂತ್ರಿಗಳಂತ BS ಯಡಿಯೂರಪ್ಪನವರ ಜೊತೆಗಿರ್ತಾರೆ, ಅವರು ಮಾತನಾಡ್ತಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ರವರು ತಮ್ಮ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ರಾಜ್ಯಾಧ್ಯಕ್ಷರಾದಂಥ BJP ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆ ಕಿಶೋರ್ ಕುಮಾರ್ ಕೊಡಗಿಯವರು ಮಾತನಾಡಲಿಕ್ಕಿದ್ದಾರೆ. ಆದ ನಂತರ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಕೊನೆಯಲ್ಲಿ ನಮ್ಮೆಲ್ಲರ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ ಮಾನ್ಯ ಅಮಿತ್ ಶಾಜಿ ಅವರು ಮಾತನಾಡಲಿಕ್ಕಿದ್ದಾರೆ. ಕೊನೆಯಲ್ಲಿ ಧನ್ಯವಾದದ ಮುಖಾಂತರ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಅತ್ಯಂತ ಪ್ರೀತಿ ಸಹನೆ ಇಂದ ಸಹಕರಿಸಬೇಕಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಮುಖರು, ನಾಯಕರು ಹಾಗೂ ಕಾರ್ಯಕರ್ತರು ಇವರೆಲ್ಲರೂ ಒಳಗಡೆ ಸಭಾಂಗಣದೊಳಗೆ ಬರ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ ಕಾರ್ಯಕರ್ತರು. ಅಲ್ಲಿ ಹಿಂದುಗಡೆ ಕೂಡ ಚೇರ್ಗಳೆಲ್ಲವೂ ಭರ್ತಿ ಆಗಿದೆ. ಹಿಂದುಗಡೆ ಯಾರಿಗೆ ನಿಂತುಕೊಳ್ಬೇಕು ಅಂತಿದೆ ಅವರು ಹಿಂದುಗಡೆ ವೇದಿಕೆ ಹಿಂಭಾಗ ಸಭಾಂಗಣದ ಹಿಂಭಾಗಕ್ಕೆ ಹೋಗ್ಬೋದು. ಅಲ್ಲಿ ಸ್ವಲ್ಪ ನೆರಳಿದೆ, ಅಲ್ಲಿ ನಿಂತ್ಕೊಳ್ಬೋದು. ಇನ್ನೂ ಬಿಸಿಲು ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥವ್ರು ದಯವಿಟ್ಟು ಹೇಳ್ತಾನೆ ನಿತೇಶ್, ಅಲ್ಲಿ ಶಾಲೆಯ ಪಕ್ಕದಲ್ಲಿ ನಿಂತ್ಕೊಂಡವರು ಸ್ವಲ್ಪ ನೀರಿನ ಡಿಸ್ಟ್ರಿಬ್ಯೂಷನ್ಗೂ ಕೂಡ ಸ್ವಲ್ಪ ತೊಂದರೆ ಆಗ್ತದೆ. ಪ್ರವೀಣ್ ಅವರನ್ನು ಸ್ವಲ್ಪ ಆ ಕಡೆ ಕಳಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಒಳಗಡೆ ಕೂತ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಪ್ರವೀಣ್ರು ಸ್ವಲ್ಪ ಮುಂದೆ ಕಳಿಸಿ ಅವರನ್ನು. ಅಲ್ಲಿ ಬಿಸಿಲು ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತಾರೆ, ದಯವಿಟ್ಟು ಸಭಾಂಗಣದ ಹಿಂದಕ್ಕೆ ಹೋಗ್ಬೋದು, ಅಲ್ಲಿ ನಿಂತ್ಕೊಳ್ಳಿಕ್ಕೆ ಜಾಗ ಇದೆ. ಇನ್ನೂ ಒಂದಷ್ಟು ಜನ ಬರ್ತಾನೆ ಇದ್ದಾರೆ. ಹಾಗಾಗಿ ಸಭಾಂಗಣ ಅಕ್ಷರಶಃ ತುಂಬಿ ತುಳುಕ್ತಾ ಇದೆ. ಎಲ್ಲ ಬಂಧುಗಳು ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಮಾತಾಡ್ತೀರಲ್ಲ ರಾಧಾಕೃಷ್ಣಲ್ಲ. ಆಗಮಿಸಿರುವಂಥ ಎಲ್ಲ ಸಹಕಾರಿ ಬಂಧುಗಳನ್ನು, ಕೃಷಿಕರನ್ನು, ರೈತಾಪಿ ಬಂಧುಗಳನ್ನು ಉದ್ದೇಶಿಸಿ ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀಯುತ ರಾಧಾಕೃಷ್ಣನ್ ಅವರು ನಮಗೆ ಮಲಯಾಳ ಭಾಷೆಯಲ್ಲಿ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದಿಡ್ತಾರೆ. ಈಗ ಶ್ರೀಯುತ ರಾಧಾಕೃಷ್ಣನ್ ಅವರು. കാംകോയുടെ ഈ സുവർണ മഹോത്സവത്തിൻ്റെ ഉദ്ഘാടനത്തിനായി കേരളത്തിലെയും കർണാടകത്തിലെയും
പ്രദേശങ്ങളിൽ നിന്ന് ഇവിടെ എത്തിച്ചേർന്ന ആയിരക്കണക്കായ സഹകാരികളെ, കർഷകരെ, ഏവർക്കും നമസ്കാരം. 1973 അടക്കക്ക് വിലത്തകർച്ച നേരിട്ട സമയത്ത് പ്രമുഖ സഹകാരിയായ വാരണാസി സുബ്രായ ഭട്ടിൻ്റെ നേതൃത്വത്തിൽ ആരംഭിച്ച ക്യാംകോ ഇന്ന് ദേശവിദേശങ്ങളിൽ പ്രൗഢിയോടെ തലയുയർത്തി നിൽക്കുന്ന വലിയ സഹകരണ പ്രസ്ഥാനമായി വളർന്നിരിക്കുകയാണ്. ആ വളർച്ചയുടെ പ്രോജ്വലമായ പ്രൗഢിയൊക്കെ തന്നെ വിളിച്ചോതുന്ന ഈ സുവർണ മഹോത്സവ സദസ്സിൽ എത്തിച്ചേർന്നിരിക്കുന്ന കേരളത്തിൽ നിന്നുള്ള കർഷകരെ, സഹകാരികൾ അത്യന്തം അഭിമാനത്തോടെയാണ് ഈ പരിപാടിയിൽ പങ്കെടുക്കുന്നത് എന്ന് നമുക്കറിയാം. ദക്ഷിണ കന്നഡത്തിലെയും കാസർഗോഡ് മേഖലയിലെയും കർഷകരെ സംബന്ധിച്ചിടത്തോളം ഒരു ആശ്രയം തന്നെയാണ് ക്യാംകോ എന്ന് നമുക്ക് നമ്മുടെ ജീവിതത്തിലൂടെ അറിയാം. ഇന്ന് ഈ സുവർണ മഹോത്സവത്തോടനുബന്ധിച്ച് ക്യാംകോ, അതേപോലെ തന്നെ വിവേകാനന്ദ വിദ്യാവർദ്ധക സംഘവും ഈ പുത്തൂരിൽ സംഘടിപ്പിച്ചിരിക്കുന്ന യന്ത്രമേള, 5ാമത്തെ ബൃഹത് യന്ത്രമേള, കർഷകർക്ക് അവരുടെ കാർഷിക വൃത്തിയെ ആധുനിക ശാസ്ത്ര സാങ്കേതിക വിദ്യയുടെ അടിസ്ഥാനത്തിൽ ലഘൂകരിക്കുന്നതിനും അത് വിപുലമാക്കുന്നതിനും വേണ്ടിയിട്ടുള്ള അത്യന്തം നൂതനമായിട്ടുള്ള യന്ത്രവൽക്കരണത്തെക്കുറിച്ച് കർഷകരെ പരിചയപ്പെടുത്തുന്നതിനും വിപണനം നടത്തുന്നതിനും ഒക്കെ വേണ്ടിയിട്ടുള്ള ആ യന്ത്രമേള വിജയകരമായി ഇന്നലെ തുടങ്ങിയിരിക്കുകയാണ്. ആ യന്ത്രമേളയിൽ പങ്കെടുക്കുന്നതിനും ഈ സുവർണ മഹോത്സവത്തിൽ ഭാഗവാക്കാവുന്നതിനും ഇവിടെ എത്തിച്ചേർന്നിട്ടുള്ള മറ്റെല്ലാ ആളുകളെയും പോലെ മലയാളം മാത്രം അറിയാവുന്ന, അല്ലെങ്കിൽ മലയാളം മാത്രം കേട്ടാൽ മനസ്സിലാവുന്ന ആളുകൾക്ക് വേണ്ടി ഈ മഹാപ്രസ്ഥാനത്തിൻ്റെ എളിയ പ്രവർത്തകൻ എന്നുള്ള നിലയിൽ നിങ്ങളോട് മലയാളത്തിൽ 2 വാക്ക് സംസാരിക്കാൻ നമ്മുടെ ആദരണീയനായ ക്യാംകോ പ്രസിഡന്റ് നിർദ്ദേശിക്കുകയായിരുന്നു. ഏതായിരുന്നാലും നമുക്കെല്ലാവർക്കും അറിയാം, കേരളത്തിൽ നിന്ന് വരുന്ന കർഷകരെ സംബന്ധിച്ചിടത്തോളം അടക്കയ്ക്ക് നല്ല മാർക്കറ്റ് ലഭിക്കുന്നു ക്യാംകോയിലൂടെ. അതേപോലെ തന്നെ തുടർന്നിങ്ങോട്ട് കൊക്കോക്ക് വിലത്തകർച്ച നേരിട്ട സമയത്ത് ഒരു ആശ്വാസം എന്ന പോലെ, അല്ലെങ്കിൽ നമ്മുടെ ദേശത്തിൻ്റെ അഭിമാനമുയർത്തിയ ചോക്ലേറ്റ് ഫാക്ടറി ഈ പുത്തൂരിൽ സ്ഥാപിച്ചതോടുകൂടി കൊക്കോയ്ക്കും മാന്യമായ ഒരു പരിഗണന ലഭിക്കുകയും അതിന് മാന്യമായ വില ലഭിക്കുകയും നമ്മളെ സംബന്ധിച്ചിടത്തോളം ചെയ്തു. അതേപോലെ തന്നെ തുടർന്നിങ്ങോട്ട് നമ്മുടെ കർഷകരുടെ വിളകളൊക്കെ തന്നെ ഉൽപ്പാദിപ്പിക്കുന്ന എല്ലാ വിളകളും ഒരേ കുടക്കീഴിൽ തന്നെ സംഭരിക്കണം എന്നുള്ള ലക്ഷ്യത്തോടു കൂടി ഇന്ന് കുരുമുളകും അതേപോലെ തന്നെ റബ്ബറും ക്യാംകോ സംഭരിക്കുകയാണ്. ഏറ്റവും അവസാനം നമ്മുടെ നാളികേരത്തിൻ്റെ വിലത്തകർച്ച, കേരളത്തിന് കേരം തിങ്ങുന്ന കേരള നാട്ടിലെ നാളികേരത്തിന് അതിൻ്റെ വിലത്തകർച്ചയിൽ കേര കർഷകർ ഒന്നാകെ വിഷമിച്ചിരിക്കുന്ന ഈ ഘട്ടത്തിൽ ക്യാംകോ ബോർഡ് അത് അഡ്രസ്സ് ചെയ്യാൻ തയ്യാറായി. നമ്മുടെ ചോക്ലേറ്റ് ഫാക്ടറിയോട് സമീപത്ത് തന്നെ ഒരു അത്യന്തം വിപുലമായിട്ടുള്ള തേങ്ങയിൽ നിന്നും എണ്ണ ഉൽപ്പാദിപ്പിക്കുന്നതിനുള്ള കൊപ്ര ആട്ടുന്നതിന് വേണ്ടിയുള്ള ചക്കുകളൊക്കെ സ്ഥാപിച്ചുകൊണ്ട്
നമ്മുടെ KMCOയുടെ അഖിലേന്ത്യാ തലത്തിലുള്ള വിപണന സംവിധാനത്തിലൂടെ എണ്ണ വിപണനം ചെയ്യുന്നതിനുള്ള പദ്ധതിയും നാം ഈ അടുത്ത ദിവസങ്ങളിൽ ആരംഭിച്ചിരിക്കുകയാണ്. കൽപ്പ എന്നുള്ള പേരിൽ നമ്മുടെ പുതുതായി വിപണിയിലിറക്കുന്ന എണ്ണയുടെ ലോഞ്ചിങ് കൂടി ഇന്ന് ആരാധ്യനായിട്ടുള്ള അമിത്ഷാ ഈ വേദിയിൽ വെച്ച് നിർവഹിക്കാൻ പോവുകയാണ്. അങ്ങനെയൊക്കെ തന്നെ നമ്മുടെ കർഷകരെ സംബന്ധിച്ചിടത്തോളം എന്തിനും ഏതിനും ആശ്രയിക്കാൻ പര്യാപ്തമായ തലത്തിലേക്ക് നമ്മുടെ ഈ 50-ാം വർഷത്തിലെത്തി നിൽക്കുമ്പോൾ KMCO വളർന്നിരിക്കുന്നു എന്നുള്ളത് നമ്മളെയൊക്കെ സംബന്ധിച്ചിടത്തോളം അഭിമാനകരമായിട്ടുള്ള നേട്ടമാണ്. ഈ നേട്ടം ഓരോ KMCOയുടെ അംഗങ്ങളും മെമ്പർമാർക്കുമുള്ളതാണ്. കാലാകാലങ്ങളിൽ നമ്മുടെ ഈ KMCOയ്ക്ക് നേതൃത്വം വഹിച്ചിട്ടുള്ള അനിഷേധ്യരായിട്ടുള്ള ആരാധ്യരായിട്ടുള്ള ദീർഘവീക്ഷണമുള്ള വ്യക്തിത്വങ്ങളുടെ രാജ്യസ്നേഹപരമായിട്ടുള്ള പ്രവർത്തനങ്ങളുടെ അടിസ്ഥാനത്തിലാണ് ഈ വിജയം നമുക്ക് കൊയ്യുവാൻ സാധിച്ചിട്ടുള്ളത്. ഇന്ന് നമ്മുടെ ഭാരതത്തിലെ കോപ്പറേറ്റീവ് മേഖലയാകെ തന്നെ പരിഷ്കരിക്കുന്നതിന് വേണ്ടിയിട്ടുള്ള പുതിയ ദൗത്യവുമായിട്ടാണ് ആദരണീയനായ അമിത്ഷാ ഇന്ത്യയുടെ പ്രഥമ കോപ്പറേറ്റീവ് മിനിസ്റ്റർ എന്നുള്ള നിലയിൽ നിരവധി പ്രവർത്തനങ്ങൾക്ക് അദ്ദേഹം തുടക്കം കുറിച്ചിരിക്കുകയാണ്. നമ്മുടെ KMCO സംബന്ധിച്ചിടത്തോളം അല്ലെങ്കിൽ ഭാരതത്തിലെ കോപ്പറേറ്റീവ് മൂവ്മെൻറ്റിനെ സംബന്ധിച്ചിടത്തോളം പ്രൗഡ്ലി കോപ്പറേറ്റീവ് എന്നുള്ള തലത്തിലേക്ക് ബൃഹത്തായിട്ടുള്ള കോപ്പറേറ്റീവ് പ്രസ്ഥാനങ്ങൾ തമ്മിൽ കോപ്പറേഷൻ എമംഗ് കോപ്പറേറ്റീവ്സ് എന്നുള്ള തലത്തിൽ അമൂൽ പോലുള്ള മഹാപ്രസ്ഥാനങ്ങളുമായി നമുക്ക് യോജിച്ച് പ്രവർത്തിക്കുവാൻ സാധിക്കുന്നു. നേരത്തെ നമ്മുടെ മുൻ അധ്യക്ഷൻ ഇവിടെ സൂചിപ്പിച്ചതുപോലെ ആഗോള തലത്തിൽ തന്നെ വലിയ ഒരു ബ്രാൻഡ് നേട്ടം കൊയ്യാൻ നമ്മുടെ KMCOക്ക് അതുവഴി സാധിച്ചിട്ടുണ്ട്. ആ നേട്ടങ്ങളൊക്കെ തന്നെ അടിസ്ഥാനപരമായി നമ്മുടെ ഓരോ ഗ്രാമാന്തരങ്ങളിലെയും കർഷകരെ സംബന്ധിച്ചിടത്തോളം അവരുടെ മുമ്പോട്ടുള്ള പ്രവർത്തനങ്ങൾക്ക് അത്യന്തം കരുത്തു പകരുന്നതായിരിക്കും എന്നുള്ള കാര്യത്തിൽ യാതൊരു സംശയവുമില്ല. ഇന്ന് നമ്മുടെ കർഷകരുടെ ക്ഷേമപ്രവർത്തനങ്ങൾ, നിരവധിയായിട്ടുള്ള ക്ഷേമ പ്രവർത്തനങ്ങൾ നമ്മുടെ KMCO കർഷകർക്ക് വേണ്ടിയിട്ട് അല്ലെങ്കിൽ അംഗങ്ങൾക്ക് വേണ്ടിയിട്ട് നടപ്പിലാക്കിക്കൊണ്ടിരിക്കുകയാണ്. അങ്ങനെയുള്ള KMCOയുടെ പ്രവർത്തനങ്ങൾക്ക് വേണ്ടി, KMCOയുടെ അഭിവൃദ്ധിക്ക് വേണ്ടിയിട്ട് എല്ലാ വിധത്തിലും പ്രോത്സാഹനം തന്നുകൊണ്ടിരിക്കുകയും ഇന്ന് കേരളത്തിൽ നിന്നും അത്യന്തം ഉത്സാഹത്തോടുകൂടി ഈയൊരു സുവർണ മഹോത്സവത്തിൽ പങ്കെടുക്കുവാൻ എത്തിച്ചേർന്നിരിക്കുന്ന എല്ലാവരെയും ഒന്നുകൂടി ആദരപൂർവം അഭിവാദ്യങ്ങൾ അർപ്പിച്ചുകൊണ്ട് നിർത്തുന്നു. ജയ് ഭാരത്. ಹರಿ ಓಂ. ಈಗಾಗಲೇ ಈ ಸಭಾಂಗಣ ತುಂಬಿ ತುಳುಕ್ತಾ ಇದೆ. ನಾನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡೋದಿಷ್ಟೇ, ನಿಂತುಕೊಳ್ಳಿಕ್ಕೆ ಹಿಂದ್ಗಡೆ ಯಾರು ನಿಂತಿದ್ದೀರಿ ಅವರಿಗೆ ಸ್ವಲ್ಪ ನೆರಳಿದೆ. ಇನ್ನು ಬರ್ತಾ ಇರುವಂಥವರು ದಯವಿಟ್ಟು ಒಳಗಡೆ ಸಭಾಂಗಣದ ಒಳಗಡೆ ಜಾಗ ಇಲ್ಲ. ಅಲ್ಲಿ ಸ್ಕೂಲ್ನ ಪಕ್ಕದಲ್ಲಿ ಯಾರ್ಯಾರು ನಿಂತಿದ್ದೀರಿ ನಿಮಗೆ ಒಳಗಡೆ ವಿಶೇಷವಾಗಿ LED ಪರದೆ ಮತ್ತು ಚೇರ್ ಇದನ್ನು ವ್ಯವಸ್ಥೆ ಮಾಡಲಾಗಿದೆ. ಅಲ್ಲೇ ಪಕ್ಕದಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇಡೀ ಈ ಪ್ರಾಂಗಣಕ್ಕಿರುವಂಥದ್ದಲ್ಲಿ. ಹಾಗಾಗಿ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆ ಏನಿದೆ ಅದರ ಒಳಗಡೆ ಇರುವ ಸಭಾಂಗಣದಲ್ಲಿ ತುಂಬ ಆರಾಮದಲ್ಲಿ ಆಸೀನರಾಗ್ಬೋದು. ಆತ್ಮೀಯರೇ, ಕರ್ನಾಟಕ ಸರ್ಕಾರದ ಒಬ್ಬ ಗೌರವಾನ್ವಿತ ಸಹಕಾರಿ ಸಚಿವ, ಸಹಕಾರಿ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಹಗಲಿರುಳು ಶ್ರಮಿಸ್ತಾ ಇರತಕ್ಕಂಥ ಶ್ರೀಯುತ ಸೋಮಶೇಖರ್ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ.
ಗೌರವಾನ್ವಿತ ಸಹಕಾರಿ ಬಂಧುಗಳೇ, ಪುತ್ತೂರಿನಲ್ಲಿ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ ಸಮಾರಂಭ ಸದ್ಯದಲ್ಲೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು, ಕೇಂದ್ರದ ಗೃಹ ಮಂತ್ರಿಗಳು, ಸಹಕಾರ ಸಚಿವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದಕ್ಕೆ ಇನ್ನು ಅರ್ಧ ಗಂಟೆ ಒಳಗಡೆ ಬರಲಿದ್ದಾರೆ. ಅವರ ಜೊತೆಯಲ್ಲಿ ಕರ್ನಾಟಕದ ಕಾಮನ್ ಮ್ಯಾನ್ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರು. ಈ ವರ್ಷ ಅತಿ ಹೆಚ್ಚಿನ ರೈತರಿಗೆ ಸುಮಾರು 33 ಲಕ್ಷ ರೈತರಿಗೆ, ಹೊಸಬರಿಗೆ 3 ಲಕ್ಷ ಹೊಸ ರೈತರಿಗೆ 24,000 ಕೋಟಿ ಸಾಲವನ್ನು 0% ಸಾಲವನ್ನು ಕೊಡಬೇಕು ಅಂತೇಳಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರು. ಇವತ್ತು ಬೆಳಗ್ಗೆ ಮಂಗಳೂರಿನ ಸೌತ್ ಕೆನರಾ DCC ಬ್ಯಾಂಕ್ ಸುಮಾರಿಗೆ ಡೀಟೇಲ್ಸ್ ಆಗಿ ರಿವ್ಯೂವನ್ನು ಮಾಡಿದ್ದೇನೆ. 24,000 ಕೋಟಿಯಲ್ಲಿ 2,300 ಕೋಟಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದು ಸೌತ್ ಕೆನರಾ DCC ಬ್ಯಾಂಕಿಗೆ. ಈಗ ಆಲ್ರೆಡಿ 2,020 ಕೋಟಿ ಹಣವನ್ನು 0% ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ವಿತರಣೆಯನ್ನು ಮಾಡಿದ್ದಾರೆ. ಸುಮಾರು 1,10,000 ರೈತರಿಗೆ ಆ ಸಾಲವನ್ನು ಕೊಟ್ಟಿದ್ದಾರೆ. ಸುಮಾರು 21 DCC ಬ್ಯಾಂಕ್ನಲ್ಲಿ 22 ಲಕ್ಷ ರೈತರಿಗೆ 16,500 ಕೋಟಿ ಸಾಲವನ್ನು ಕರ್ನಾಟಕ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಮಾರ್ಚ್ 31 ಒಳಗಡೆ 24,000 ಕೋಟಿ ಏನು ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೇವೆ, 33 ಲಕ್ಷ ರೈತರಿಗೆ ಅದನ್ನು 100% ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ DCC ಬ್ಯಾಂಕಿಗೆ ಒಬ್ಬ ನೋಡಲ್ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡುವ ಮುಖಾಂತರ ಯಾವ ರೈತ ಬ್ಯಾಂಕಿಗೆ ಅಪ್ಲೈ ಮಾಡ್ತಾರೆ ಸಾಲಕ್ಕೆ 0%ನಲ್ಲಿ, ಯಾರಿಗೂ ಕೂಡ ಸಾಲ ಇಲ್ಲ ಅಂತ ಹೇಳಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಂದು DCC ಬ್ಯಾಂಕಿಗೆ ರಿವ್ಯೂ ಮಾಡ್ತಕ್ಕಂಥದ್ದಕ್ಕೆ ಸ್ವತಃ ನಾನೇ ವಿಸಿಟ್ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡಿದ್ದೇನೆ. ಇಲ್ಲಿಯವರೆಗೆ 14 DCC ಬ್ಯಾಂಕಿಗೆ ರಿವ್ಯೂ ಮಾಡಿದ್ದೇನೆ. 2-3 ಬ್ಯಾಂಕಿಗೆ ಎಲ್ಲಿ ಕಂಪ್ಲೇಂಟ್ಸ್ ಇದ್ದು ಅದು ಸ್ವತಃ ನೋಡಲ್ ಅಧಿಕಾರಿಗಳ ಕಳಿಸಿ ರೈತರಿಗೆ 0%ನಲ್ಲಿ ಈಸಿಯಾಗಿ ಸಿಕ್ಕಬೇಕು ಅಂತಕ್ಕಂಥ ದೃಷ್ಟಿ. ಸುಮಾರು 975 ಕೋಟಿ ಹಣವನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಸ್ವಸಹಾಯ ಗುಂಪುಗಳಿಗೆ ಕೊಡ್ತಕ್ಕಂಥ 0%ನಲ್ಲಿ ಸಾಲ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇಷ್ಟು ಸುದೀರ್ಘ ಕಾಲದಲ್ಲಿ ಯಾವತ್ತೂ 24,000 ಕೋಟಿ ಸಾಲವನ್ನು ರೈತರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿರಲಿಲ್ಲ. ಎರಡನೇದು, ಯಶಸ್ವಿನಿ ಯೋಜನೆಯನ್ನು ಮರುಜಾರಿ ಮಾಡಿದ್ದು ಡಿಸೆಂಬರ್ 31 ಒಳಗಡೆ 30 ಲಕ್ಷ ಟಾರ್ಗೆಟನ್ನು ಮಾಡಿದ್ವಿ. ಅದರ ಒತ್ತಡ ಜಾಸ್ತಿ ಆದ್ದರಿಂದ ಫೆಬ್ರವರಿ 28 ತಾರೀಕಿಂದ ಎಕ್ಸ್ಟೆಂಡ್ ಮಾಡಿದ್ದೇವೆ. 33 ಲಕ್ಷ ರೈತರು ನೋಂದಣಿ ಆಗಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಡಾಕ್ಟರ್ ಅಸೋಸಿಯೇಷನ್ನವರು ನೀವೇನು ಪ್ರೈಸ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದೀರಿ, ಅದು ನಮಗೆ ಸಾಕಾಗೋದಿಲ್ಲ, ರೇಟಿನ ಎನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆಯನ್ನು ಪಡೆದು ಎಲ್ಲ ಹಾಸ್ಪಿಟ್ಲಿಗೆ ಅನುಕೂಲ ಆಗ್ತಕ್ಕಂಥ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರೇಟನ್ನು ಅನೌನ್ಸ್ಮೆಂಟ್ ಮಾಡಿ ಸರ್ಕಾರದ ಆದೇಶ ಕೂಡ ಆಗಿದೆ.
ಇಷ್ಟೆಲ್ಲ ಅನುಕೂಲ ಮಾಡಿದ್ರು ಕೆಲವು ಹಾಸ್ಪಿಟ್ಲಿನವರು ಯಶಸ್ವಿನಿ ಕಾರ್ಡ್ ತಂದಂಥವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಇನ್ನೂ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಯಾವ ರೈತರು ಯಶಸ್ವಿನಿ ಯೋಜನೆಯನ್ನು ಪಡೆದಿದ್ದಾರೆ, ಕಾರ್ಡನ್ನು ತೆಗೆದುಕೊಂಡಿದ್ದಾರೆ, ಸುಮಾರು 1650 ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಆದೇಶ ಮಾಡಿದ್ದೇವೆ. ಕೆಲವು ಹಾಸ್ಪಿಟ್ಲುಗಳು ಅದನ್ನು ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು 2-3 ಜಿಲ್ಲೆಯಲ್ಲಿ ಬಂದಿದೆ. ಆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಹಾಸ್ಪಿಟಲ್ನ ಕರೆಸಿ ಮಾತನಾಡಿ ಬಗೆಹರಿಸಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಅವ್ರು ಹೇಳಿದ್ರೂ ಬಗೆಹರಿಸಲಿಲ್ಲ ಅಂತಕ್ಕಂಥದ್ದು ಆದರೆ ಸರ್ಕಾರ ಅದು ಹಾಸ್ಪಿಟ್ಲ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಾದಂಥ ಕಾಲ ಬಂದೇ ಬರ್ತದೆ. ಯಶಸ್ವಿನಿ ಅತ್ಯಂತ ಜನಪ್ರಿಯ ಯೋಜನೆ. ಒಬ್ಬ ಸಾಮಾನ್ಯ ರೈತನಿಗೆ ಸುಲಭವಾಗಿ ದೊರಕತಕ್ಕಂಥ ಒಂದು ಯೋಜನೆ. ಯಾವ ಯಶಸ್ವಿನಿ ತೆಗೆದುಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ಅನ್ಯಾಯ ಆಗಬಾರದು, ಅವ್ರು ಯಾರಿಗೂ ಕೂಡ ತೊಂದರೆ ಆಗಬಾರದು. ಜನವರಿಯಿಂದ ಇಲ್ಲಿಯ ತನಕ ಸುಮಾರು 1600 ಜನ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದಾರೆ. ಕೆಲವು ಜಿಲ್ಲೆಯಿಂದ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 5760 ಫ್ಯಾಕ್ಸು ನಮ್ಮ ಕರ್ನಾಟಕದಲ್ಲಿದೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಹೇಳಬೇಕಾಗ್ತದೆ. ಇದುವರೆಗೂ ಸಚಿವಾಲಯ ಸಹಕಾರ ಕ್ಷೇತ್ರಕ್ಕೆ ಸಚಿವಾಲಯ ಇರಲಿಲ್ಲ. ಅಗ್ರಿಕಲ್ಚರ್ ಮತ್ತು ಸಹಕಾರ ಒಟ್ಟಿಗೆ ಇತ್ತು. ಕೇಂದ್ರದಲ್ಲಿ ಸಹಕಾರ ಸಚಿವಾಲಯವನ್ನು ಬೇರೆಯನ್ನ ಮಾಡಿ ಸಹಕಾರಿ ಸಚಿವರನ್ನ ನೇಮಕ ಮಾಡುವ ಮುಖಾಂತರ ಥ್ರೂಔಟ್ ಇಂಡಿಯಾ ಏನು ಫ್ಯಾಕ್ಸ್ಗಳಿದೆ ಒಂದೇ ಮಾಡೆಲ್ ಬೈಲ ಮಾಡಬೇಕು ಅಂತಕ್ಕಂಥದ್ದನ್ನು ಚಿಂತನೆಯನ್ನು ಕೇಂದ್ರದ ಸಹಕಾರ ಸಚಿವರು ಮಾಡಿದ್ದಾರೆ. ಮಾಡೆಲ್ ಬೈಲ ಕೂಡ ಬಿಡುಗಡೆ ಮಾಡಿದ್ದಾರೆ. ಸದ್ಯದಲ್ಲಿ ಕರ್ನಾಟಕದ ಎಲ್ಲ ಫ್ಯಾಕ್ಸ್ಗಳಿಗೆ ಒಂದೇ ಮಾಡೆಲ್ ಬೈಲ ಬೇಕು ಅಂತಕ್ಕಂಥದ್ದನ್ನು ಎಲ್ಲ ಸೊಸೈಟಿಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದು ಇಂಗ್ಲೀಷ್ನಲ್ಲಿತ್ತು, ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೇವೆ. ಅದರಿಂದ ಉಪಯೋಗ ಎಲ್ಲ ಫ್ಯಾಕ್ಸ್ಗಳಿಗೆ ಇನ್ನಷ್ಟು ಅಧಿಕಾರವನ್ನು ಕೊಡ್ತಕ್ಕಂಥದಕ್ಕೆ ಅಮಿತ್ ಶಾ ಅವರು ಪ್ರಯೋಗವನ್ನು ಮಾಡಿದ್ದಾರೆ. ಒಂದು ಫ್ಯಾಕ್ಸ್ ಏನು, ಒಂದು ಪಂಚಾಯತಿಲಿ ಒಂದು ಫ್ಯಾಕ್ಸ್ ಇರ್ತದೆ. ಆ ಫ್ಯಾಕ್ಸ್ಗೆ ಪೆಟ್ರೋಲ್ ಬ್ಯಾಂಕ್ ನಡೆಸ್ತಕ್ಕಂಥ ಅಧಿಕಾರ ಕೊಡ್ತಾ ಇದ್ದಾರೆ. ರೇಷನ್ ಡಿಪೋ ಮಾಡ್ತಕ್ಕಂಥ ಅಧಿಕಾರ, ಇನ್ನಿತರ ಏನೆಲ್ಲ ಆ ಭಾಗದಲ್ಲಿ ಆ ರೈತರಿಗೆ ಅನುಕೂಲ ಆಗಬೇಕು ಅದೆಲ್ಲವನ್ನ ಮಾಡ್ತಕ್ಕಂಥದ್ದಕ್ಕೆ ಆ ಫ್ಯಾಕ್ಸ್ಗಳಿಗೆ ಮೊಟ್ಟ ಮೊದಲ ಬಾರಿಗೆ ಪವರ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಕೇಂದ್ರದ ಸಹಕಾರಿ ಸಚಿವರು ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಕಮಿಟ್ಮೆಂಟ್ ಇದೆ. ಕರ್ನಾಟಕದ ಎಲ್ಲ ಫ್ಯಾಕ್ಸ್ಗಳಿಗೆ ಮಾಡೆಲ್ ಬೈಲನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಸದ್ಯದಲ್ಲೇ ಜಾರಿ ಮಾಡ್ತಾ ಇದ್ದೇವೆ. ಅದರಿಂದ ಎಲ್ಲ ಥರದ ಅನುಕೂಲ ಮತ್ತು ಫೈನಾನ್ಸ್ ಇರ್ಬೋದು, ಆ ಭಾಗದ ರೈತರಿಗೆ ಕಮಿಟ್ಮೆಂಟ್ ಇರ್ಬೋದು, ಎಲ್ಲ ಕೂಡ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ಸದ್ಯದಲ್ಲೇ ಮಾಡೆಲ್ ಬೈಲವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಆ ಫ್ಯಾಕ್ಸ್ಗಳಿಗೆ ಒಂದೇ ಕಂಪ್ಯೂಟರೈಸ್ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಸಹಕಾರ ಸಚಿವರ ತೀರ್ಮಾನ. 5700 ಫ್ಯಾಕ್ಸ್ಗಳು ಏನಿದೆ ಅದಕ್ಕೆ 60% ಕೇಂದ್ರ ಸರ್ಕಾರ ಕೊಡ್ತಾರೆ. ಆ 60%ಅಲ್ಲಿ ಈಗ ಆಲ್ರೆಡಿ 25 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ 20% ಹಣ ಕೊಡ್ತೇವೆ. DCC ಬ್ಯಾಂಕ್ಗಳು 20% ಹಣ ಕೊಡ್ತಾರೆ. ಕೇಂದ್ರ 60, ರಾಜ್ಯ 20, DCC ಬ್ಯಾಂಕ್ಗಳು 20, ಒಟ್ಟು 100%ಗೆ 1 ವರ್ಷದ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಕುಳಿತು
ಎಂಟೈರ್ ಕರ್ನಾಟಕದ 5700 ಫ್ಯಾಕ್ಟ್ಸ್ನ ಒಂದೇ ಅಡಿಯಲ್ಲಿ ಕಂಪ್ಯೂಟರೈಸ್ ತರ್ತಕ್ಕಂಥ ಕೇಂದ್ರ ಸರ್ಕಾರ ಸಹಕಾರ ಸಚಿವರು ಏನು ತೀರ್ಮಾನವನ್ನು ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಅದರಿಂದ ಅಮಿತ್ ಶಾ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಸುಮಾರು 5700 ಕೋಟಿ ಸಾಲ ಮನ್ನಾವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಗ್ರೀನ್ ಲಿಸ್ಟ್ ಇರ್ತಕ್ಕಂಥದ್ದು ಸುಮಾರು 31,000. ಆ 31,000 ರೈತರು ಕೊಡಬೇಕಾದಂಥ ದಾಖಲಾತಿಗಳು ತಡವಾದ್ದರಿಂದ ಅದನ್ನು ಗ್ರೀನ್ ಲಿಸ್ಟ್ ಬಿಡುಗಡೆ ಮಾಡ್ತಕ್ಕಂಥ ಅದಕ್ಕೆ ತಡ ಆಗಿದೆ. ಈಗ ಗ್ರೀನ್ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಇನ್ನು 157 ಕೋಟಿ ಹಣವನ್ನು ಹಣಕಾಸು ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಇಂದಿನ ಸರ್ಕಾರ ಯಡಿಯೂರಪ್ಪನವರು 5700 ಕೋಟಿ, ಇವಾಗ 157 ಕೋಟಿ ಹಣ ಬಿಡುಗಡೆ ಮಾಡಿದ್ರೆ ಬಹುಶಃ 100ಕ್ಕೆ 100 ರೈತರ ಸಾಲ ಮನ್ನಾ ಏನು ಘೋಷಣೆಯನ್ನು ಮಾಡಿದ್ವಿ ಅದು 100ಕ್ಕೆ 100 ಇಂಪ್ಲಿಮೆಂಟ್ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುವರ್ಣ ಮಹೋತ್ಸವ ಕರ್ನಾಟಕದಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆ. ಕ್ಯಾಂಪ್ಕೋ ಭಾಳ ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದರ ಉದ್ದೇಶಿಸಿ ಅಮಿತ್ ಶಾ ಅವರು ಕೂಡ ಕೆಲವೇ ನಿಮಿಷಗಳಲ್ಲಿ ಕೂಡ ಬಂದು ಮಾತನಾಡೋರು ಕೂಡ ಇದ್ದಾರೆ. ತಾವೆಲ್ಲ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಹಕಾರಿಗಳು ಸೇರಿದ್ದೀರಿ. ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಬಿಡುಗಡೆ ಮಾಡಿದ್ದಾರೆ, ಏನೆಲ್ಲ ಕೇಂದ್ರದ ರಾಜ್ಯದ ಬೆನಿಫಿಷಿಯರಿ ಕರ್ನಾಟಕದ ಜನತೆಗೆ ತಲುಪ್ತಾ ಇದೆಯಾ ಅದನ್ನೆಲ್ಲ ರಿವ್ಯೂ ಮಾಡಬೇಕು. ಯಾವುದು ತಲುಪ್ತಾ ಇಲ್ಲ ಅದು ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ DC ಗಳಿಗೆ ಒಂದು ಆದೇಶ ಮಾಡಿದ್ದಾರೆ. ಮಾರ್ಚ್ 15 ತಾರೀಕಿನ ಒಳಗಡೆ ಎಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಆ ಜಿಲ್ಲೆಗಳಲ್ಲಿ ರಿವ್ಯೂ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪ್ತಾ ಇದೆಯಾ, ವಿಳಂಬ ಆದರೆ ವಿಳಂಬ ಆಗಲಿಕ್ಕೆ ಕಾರಣವೇನು, ಯಾರ ಪರ್ಟಿಕ್ಯುಲರ್ಗೆ ವಿಳಂಬ ಮಾಡ್ತಾ ಇದ್ದಾರೆ, ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಕ್ಕೆ ಯಾಕೆ ಅನನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡ್ತಕ್ಕಂಥದ್ದಕ್ಕೆ ನೆನ್ನೆ ವಿಶೇಷವಾಗಿ ಆದೇಶ ಕೂಡ ಮಾಡಿದ್ದಾರೆ. ಪ್ರತಿ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಕೂಡ ಕೇಂದ್ರದ ಮತ್ತು ರಾಜ್ಯ ಸರ್ಕಾರದ ಅನೇಕ ಬೆನಿಫಿಷರಿ ಯೋಜನೆಗಳನ್ನು ರಿವ್ಯೂ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾರೆ. 19ನೇ ತಾರೀಕು ಒಂದು ಜಿಲ್ಲೆಯ ಪ್ರಾರಂಭವನ್ನು ಮಾಡಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಕೇಂದ್ರದ ಸಚಿವರು ಮತ್ತು ರಾಜ್ಯ ಸಚಿವರುಗಳು ಪ್ರವಾಸವನ್ನು ಮಾಡಿ ಆಯಾ ಜಿಲ್ಲೆಯಲ್ಲಿ ರಿವ್ಯೂ ಮಾಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳ ಸುತ್ತೋಲೆ ಕೂಡ ಎಲ್ಲರಿಗೂ ಜಿಲ್ಲಾಧಿಕಾರಿಗಳಿಗೆ ತಲುಪಿದೆ. ಅದರಿಂದ ಅನೇಕ ಯೋಜನೆಗಳು ಕೇಂದ್ರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ವಿಶೇಷವಾದ ಗಮನವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ರಾಜ್ಯ ಸರ್ಕಾರದ ಸಹಕಾರ ಇಲಾಖೆಯ ಕೆಲವು ಐತಿಹಾಸಿಕ ತೀರ್ಮಾನಗಳನ್ನು ತಮ್ಮ ಮುಂದೆ ಇಡ್ತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸಿ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಕೇಳಿದವರು ಹರಿ ಓಂ.
ನಮ್ಮೆಲ್ಲ ಬಂಧುಗಳು ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಠೋರ ನಿರ್ಣಯಗಳಿಗೆ ಹೆಸರುವಾಸಿಯಾಗಿರುವಂತಹ ಮಾನ್ಯ ಅಮಿತ್ ಶಾಜಿಯವರು ಈಗಾಗಲೇ ಈಶ್ವರಮಂಗಲದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿಂದ ಟೇಕ್ ಆಫ್ ಆಗ್ತಾರೆ. ಆಮೇಲೆ ಒಂದು 10-15 ನಿಮಿಷದಲ್ಲಿ ಇಲ್ಲಿಗೆ ಬಂದುಬಿಡ್ತಾರೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ನಾವೆಲ್ಲರೂ ಕೂಡ ಇಷ್ಟು ಹೊತ್ತು ಎಷ್ಟು ಸಹನೆ, ತಾಳ್ಮೆ, ಶಿಸ್ತಿನಿಂದ ನಡ್ಕೊಂಡಿದ್ದೇವೋ, ಇನ್ನು ಉಳಿದ ಸಮಯ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ದಕ್ಷಿಣ ಕನ್ನಡದ ತುಳುನಾಡಿನ ಈ ಭಾಗದ ಜನ ಇಂತಹ ಶಿಸ್ತಿನ ಸಿಪಾಯಿಗಳು ಅನ್ನೋದನ್ನು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಪ್ರಾಯಶಃ ಈ ರೀತಿ ಶಿಸ್ತಿನ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಬಿಟ್ಟು ಇನ್ನೆಲ್ಲೂ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತುಂಬ ಹಿರಿಯರ ಅನಿಸಿಕೆ. ಇಲ್ಲಿ ಬಿಸಿಲಲ್ಲಿ ಕೂತ್ಕೊಳ್ಳಿ ಅಂದರೂ ಕೂತ್ಕೊಳ್ತಾರೆ. ಆಮೇಲೆ 1 ಗಂಟೆ ಹೆಚ್ಚು ಕಾಯಬೇಕು ಅಂತ ಕೊನೆಯಲ್ಲಿ ಹೇಳಿದ್ರು ಅದಕ್ಕೂ ಸಿದ್ಧರಾಗ್ತಾರೆ. ಇಲ್ಲ ಆ ಕಡೆ ಕೂತವ್ರಲ್ಲಿ ಈ ಕಡೆ ಬನ್ನಿ ಅಂದರೂ ಕೂತ್ಕೊಳ್ತಾರೆ. ಅಂದರೆ ಇದು ನಮ್ಮ ಸಭ್ಯತೆಯ, ನಮ್ಮ ಶಿಸ್ತಿನ, ನಮ್ಮ ಸಂಯಮದ, ನಮ್ಮ ಒಳ್ಳೆಯತನದ ಪ್ರತೀಕ. ದೇಶಭಕ್ತಿಗೆ ಹೆಸರಾದಂಥ ಒಂದು ಜನ ನಾವು. ರಾಷ್ಟ್ರೀಯತೆಯ, ಭಾರತದ ಹಿತಾಸಕ್ತಿಯ ವಿಷಯ ಬಂದಾಗ ಉಳಿದೆಲ್ಲ ಭೇದ ಭಾವಗಳನ್ನು ಬದಿಗಿಟ್ಟು ಒಟ್ಟಾಗಿ ಒಂದಾಗಿ ಒಂದೇ ಧ್ವನಿಯಲ್ಲಿ ಸ್ಪಂದಿಸುವಂತಹ ಒಂದು ಪ್ರಜ್ಞಾವಂತ ಸಮಾಜ ದಕ್ಷಿಣ ಕನ್ನಡದ್ದು. ಈ ಕಾರ್ಯಕ್ರಮಕ್ಕೆ ಇದೇ ಭಾವನೆಯಿಂದ ಬರ್ತಾ ಇರುವಂಥವರು ಶ್ರೀಯುತ ಅಮಿತ್ ಶಾನವರು. ನಮಗೆಲ್ಲರಿಗೂ ಗೊತ್ತಿದೆ, ನಾನಾಗಲೇ ಹೇಳಿದೆ, ಅತ್ಯಂತ ಕಠೋರ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗಿದ್ದರೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡದೇ ಇರುವಂಥ ಒಬ್ಬ ಶಕ್ತಿಶಾಲಿ ನಾಯಕ ಅದು ಅಮಿತ್ ಶಾಜಿಯವರು. ಅವರು ರಾಷ್ಟ್ರೀಯ ಹಿತಾಸಕ್ತಿಯಿಂದ ತೆಗೆದುಕೊಂಡಂಥ ನಿರ್ಣಯಗಳ ಪೈಕಿ ಮುಕುಟಪ್ರಾಯವಾದಂಥ ನಿರ್ಣಯ ಅದು 375ನೇ ವಿಧಿಯ ರದ್ದತಿ. ಎಡೆಬಿಡಂಗಿಗಳ ರಾಷ್ಟ್ರದಿಂದ ತನಗೇನು ಸಿಗ್ತದೆ, ದೇಶದಿಂದ ನನಗೇನು ಲಾಭ ಅಂತ ಯೋಚನೆ ಮಾಡುವವರನ್ನು ಹಿಮ್ಮೆಟ್ಟಿಸಿ ಅವರ ಮುಂದೆ ರಾಷ್ಟ್ರದ ಹಿತಕ್ಕೆ ಯಾವುದು ಅಡೆತಡೆ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸಿದಂತಹ ಒಬ್ಬ ಅಗ್ರಮಾನ್ಯ ಕಠಿಣ ನಿಲುವಿನ ಒಬ್ಬ ನಾಯಕ ಅಮಿತ್ ಶಾಜಿಯವರು. ಇಡೀ ದೇಶ ನೂರಾರು ವರ್ಷಗಳಿಂದ ಚಿಂತೆ ಮಾಡ್ತಾ ಇತ್ತು. 370ನೇ ವಿಧಿ ಯಾವಾಗ ಬಂತು ಅವತ್ತಿನಿಂದ ಚಿಂತೆ ಮಾಡ್ತಾ ಇತ್ತು. ಒಂದು ಸಲ ಕಾಶ್ಮೀರವನ್ನು ಭಾರತದ ಜನ ಸಂಪೂರ್ಣ ವಿಲೀನ ಮಾಡಬೇಕು. ಅಲ್ಲಲ್ಲಿಂದ ಬೇರೆ ಬೇರೆ ಅಪಸ್ವರಗಳು ಕೇಳ್ತಾ ಇತ್ತು. 370 ವಿಧಿ ರದ್ದಾದರೆ ಹಾಗಾಗ್ತದೆ, ಹೀಗಾಗ್ತದೆ, ಅಲ್ಲಿ ಕೊಲೆ ಆಗ್ತದೆ, ಸುಲಿಗೆ ಆಗ್ತದೆ, ಭಾರತದ ಮೇಲೆ ದಾಳಿ ಆಗ್ತದೆ. ಯಾವ ಇಲಿಗಳಿಗೂ ಬಾಲ ಬಿಚ್ಚಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಎಲ್ಲ ಏನು ಅಷ್ಟಬಂಧ ಅಂತ ಹೇಳ್ತಾರಲ್ವ, ಅದನ್ನು ಟೈಟಾಗಿ ಕಟ್ಟಿ ಆಮೇಲೆ ಒಂದೇ ಕ್ಷಣಕ್ಕೆ ಉಡಾಯಿಸಿದಂಥ ಕೀರ್ತಿ ಅದು ಒಬ್ಬ ದೇಶಭಕ್ತ ನಾಯಕ ಅಮಿತ್ ಶಾಜಿಗೆ ಸಲ್ಲಬೇಕು. CAA ಕಾನೂನು, ಇದರ ವಿರುದ್ಧ ಬೇರೆ ಬೇರೆ ಕಡೆ ಸ್ವರಗಳು ಮೊಲಗಿದ್ವು. ಆದರೆ ಸ್ವರ ಅದಕ್ಕೆ ಪ್ರತಿಧ್ವನಿಯೇ ಇಲ್ಲದ ರೀತಿಯಲ್ಲಿ ಉಡುಗಿ ಹೋಯಿತು. ಇದರ ಹಿಂದಿರುವಂಥ ಮಾಸ್ಟರ್ ಮೈಂಡ್ ಅದು ಮಾನ್ಯ ಅಮಿತ್ ಶಾಜಿಯವರು. ದೇಶದಲ್ಲಿ ಅಲ್ಲಲ್ಲಿ ನಕ್ಸಲ್ ಸ್ವರಗಳು ಮೊಳಗ್ತಾ ಇದ್ವು. ಈಶಾನ್ಯ ಭಾರತದಲ್ಲಿ ನಕ್ಸಲೀಯರು ಹೇಳಿದಂತೆ ನಡೆಯುವಂಥ ಪರಿಸ್ಥಿತಿ ಇತ್ತು. ಆದರೆ ಯಾರ್ಯಾರು ನಕ್ಸಲೀಯರು ಮುಖ್ಯವಾಹಿನಿಗೆ ಬರುವುದಕ್ಕೆ ಹಿಂದೇಟು ಹಾಕಿದ್ರು ಅವರು ಇನ್ನಿಲ್ಲದೆ ರೀತಿಯಲ್ಲಿ ಅವರನ್ನು ಮುಗಿಸಲಾಯಿತು. ಯಾರ್ಯಾರು ಮುಖ್ಯವಾಹಿನಿಗೆ ಬರುವುದಕ್ಕೆ ಸಿದ್ಧರಾದರೋ ಅವರನ್ನು ಸ್ವಾಗತಿಸಲಾಯಿತು ಮತ್ತು ಸಮಾಜದ ಜೊತೆಗೆ ಅವರು ಸಮ್ಮಿಲನಗೊಳ್ಳುವ ರೀತಿಯಲ್ಲಿ ಮಾಡಲಾಯಿತು. ಹೀಗೆ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಂಥ ಕಠಿಣ ನಿರ್ಣಯ ಇರಬಹುದು, ಇಡೀ ದೇಶದಲ್ಲಿದ್ದಂಥ ಗೂಢಚರ್ಯ ಮತ್ತು ಪೊಲೀಸ್ ಇಲಾಖೆಯ ಸಶಕ್ತೀಕರಣ, ಆಧುನಿಕೀಕರಣಗಳಿರಬಹುದು. ಇವೆಲ್ಲದರ ಹಿಂದಿರುವಂಥ ಒಂದು ಪ್ರಮುಖ ಶಕ್ತಿ ಅಮಿತ್ ಶಾಜಿ ಅವರು. ಅವರ ದೇಶಭಕ್ತಿಗೆ ಸಮಾನಾಂತರವಾಗಿ
ಅವರ ದೇಶಭಕ್ತಿಯ ಧ್ವನಿಗೆ ಪ್ರತಿಧ್ವನಿಯಾಗಿ ನಿಂತವರು ದಕ್ಷಿಣ ಕನ್ನಡದ ತುಳುನಾಡಿನ ಜನ. ಇವರು ದೇಶ ತೆಗೆದುಕೊಳ್ಳುವಂಥ ಯಾವುದೇ ನಿರ್ಣಯ, ರಾಷ್ಟ್ರೀಯ ಹಿತಾಸಕ್ತಿಯ ನಿರ್ಣಯ, ಆ ಸಂದರ್ಭದಲ್ಲಿ ಒಂದಿಷ್ಟು ಚಾಚು ತಪ್ಪದೆ ಅದನ್ನು ಪಾಲಿಸಿದಂಥ ಜನ. ನಾವು ಯಾರಿಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದ್ದೇವೆ, ನಾವೇ ಇದಕ್ಕೆ ಶಕ್ತಿ. ಹಾಗಾದ್ರಿಂದ ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಮಾನ್ಯ ಅಮಿತ್ ಶಾಜಿ ಅವರು ಈಗಾಗಲೇ ಹೇಳಿದ ಹಾಗೆ ಗುಜರಾತಿನಲ್ಲಿ ಬೇರೆ ಬೇರೆ ಕ್ರಾಂತಿಯನ್ನು ಮಾಡಿದ ಕಾರಣಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ರಾಜ್ಯ ಮತ್ತು ರಾಷ್ಟ್ರದ ಕಾರ್ಯಕರ್ತನಾಗಿ, ಪದಾಧಿಕಾರಿಯಾಗಿ 2014ನೇ ಇಸ್ವಿನಲ್ಲಿ ಇಡೀ ಜಗತ್ತೇ ಮೂಗಿನ ಮೇಲೆ ಬೆರಳಿಡುವ ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡುವಲ್ಲಿ ಕೂಡ ತನ್ನ ಅದ್ವಿತೀಯ ಪಾತ್ರವನ್ನು ನಿರ್ವಹಣೆ ಮಾಡಿದಂಥ ಒಬ್ಬ ಅಸಾಮಾನ್ಯ ಶ್ರೇಷ್ಠ ನಾಯಕ ಅಮಿತ್ ಶಾಜಿ ಅವರು. ಅವರಿಗೆ ಸಿಕ್ಕಿರುವಂಥ ದೇಶಭಕ್ತಿಯ ಶಿಕ್ಷಣ, ಅದು ಸಂಘದ ಶಾಖೆಯಲ್ಲಿ ಇರಬಹುದು, ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯದ ಸಂದರ್ಭದಲ್ಲಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಸಂದರ್ಭದಲ್ಲಿ ಇರ್ಬೋದು, ಅದನ್ನು ತಾನು ಪಡ್ಕೊಂಡಿರುವಂಥ ಶಿಕ್ಷಣವನ್ನು ತನ್ನ ಜೀವನ ಪೂರ್ತಿ ತಾನು ಅನುಷ್ಠಾನಗೊಳಿಸಿ ತಾನು ಯಾರು ಮತ್ತು ತಾನು ಹೇಗೆ ಅನ್ನೋದನ್ನು ಜಗತ್ತಿನ ಮುಂದೆ ಬಿಂಬಿಸಿದಂಥ ಒಬ್ಬ ಶ್ರೇಷ್ಠ ನಾಯಕ ಅಮಿತ್ ಶಾಜಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಪ್ರಾಯಶಃ ಈ ಇಡೀ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂಥದ್ದು ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಒಂದು ತಂಡ. ಅಮಿತ್ ಶಾಜಿ ಅವರು ಪುತ್ತೂರಿಗೆ ಇದು ಮೊದಲನೇ ಬಾರಿ ಬರ್ತಾ ಇರುವುದಲ್ಲ. 2018ನೇ ಇಸ್ವಿಯ ಫೆಬ್ರವರಿ ತಿಂಗಳಲ್ಲಿ, ಇದೇ ಫೆಬ್ರವರಿ ತಿಂಗಳಲ್ಲಿ ವಿವೇಕಾನಂದದ ನೆಹರು ನಗರ ಕ್ಯಾಂಪಸ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದರು. ಅಲ್ಲಿ ಸುಮಾರು 8,000 ಜನ ಕಾಲೇಜು ವಿದ್ಯಾರ್ಥಿ ತರುಣಿಯರನ್ನು ಉದ್ದೇಶಿಸಿ ಅವರು ಮಾತನಾಡಿದರು, ಅವರ ಜೊತೆ ಸಂವಾದ ನಡೆಸಿದರು. ಆವಾಗ ಅವರು BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ಮಂತ್ರಿಗಳಾಗಿರಲಿಲ್ಲ. ಆವಾಗ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೀಗ ಅವರು ಬರ್ತಾ ಇರುವಂಥ 2ನೇ ಕಾರ್ಯಕ್ರಮವೂ ಕೂಡ ಪುತ್ತೂರಿನಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಸೇರುವಂಥ ಮೈದಾನ ಎಲ್ಲಿದೆ ಅಂತ ಹೇಳಿದಾಗ ಅದಕ್ಕೆ ಮತ್ತೆ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಮೈದಾನವೇ ಎಲ್ಲರಿಗೂ ಕಾಣಿಸಿತ್ತು. ಸುಮಾರು ಈ ಸಭಾಂಗಣ ತುಂಬಿ ತುಳುಕಬೇಕಾದ್ರೆ ಇಲ್ಲಿ ಸೇರುವಂಥ ಸಂಖ್ಯೆ ಇದಕ್ಕೆ ಸಾಕ್ಷಿ. ಎಷ್ಟು ಚೇರ್ಗಳನ್ನು ಇಡಲಾಗಿತ್ತೋ ಆ ಎಲ್ಲ ಚೇರ್ಗಳು ಭರ್ತಿ. ಆಮೇಲೆ ಹಿಂದ್ಗಡೆ ಒಂದು 10-15 ಅಡಿ, ಒಂದು 20 ಅಡಿ ಅಗಲದ ಗ್ಯಾಪ್ ನೀಡಲಾಗಿತ್ತು. ಆ ಗ್ಯಾಪ್ಗಳೆಲ್ಲರೂ ಜನ ನಿಂತ್ಕೊಳ್ಳಿಕ್ಕಾಯ್ತು. ಇಲ್ಲಿ ಅದರ ನಂತರ ಬಂದಂಥವರು ಇಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಪಕ್ಕದಲ್ಲಿ ಹತ್ರ ಒಂದು 4-5 ಸಾವಿರ ಜನ ನಿಂತ್ಕೊಂಡಿದ್ದಾರೆ. ಇಲ್ಲಿ ಜಾಮ ಆಗ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಇದ್ದ ಕಾರಣದಿಂದನೇ ವಿವೇಕಾನಂದ ತೆಂಕಿಲಾದ ಆಂಗ್ಲ ಮಾಧ್ಯಮ ಶಾಲೆಯ ಒಳಗಿನ ಸಭಾಂಗಣದಲ್ಲಿ ಕೂಡ ಒಂದು ದೊಡ್ಡ LED ಪರದೆಯನ್ನು ಸಿದ್ಧಪಡಿಸಲಾಗಿದೆ. ಅಮಿತ್ ಶಾಜಿ ಅವರು ಬಂದ ನಂತರ ಬಹುಶಃ ನಿಮಗೆ ವೇದಿಕೆ ಕಾಣಿಸೋದಿಲ್ಲ ಅಂತಾದರೆ ದಯವಿಟ್ಟು ನೀವು ಆ ಒಳಗಿನ ಸಭಾಂಗಣವನ್ನು ಬಳಸಿಕೊಳ್ಬೋದು. ಅಲ್ಲಿ ಕೂಡ ಒಂದಷ್ಟು ತುಂಬಿದೆ. ಈಗ ಇಲ್ಲಿ ಯಾರಿಗೆ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅವರು ದಯವಿಟ್ಟು ಆ ಸಭಾಂಗಣವನ್ನು ಕೂಡ ಬಳಸ್ಬೋದು. ವೇದಿಕೆ ಕಾಣಲಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವೇದಿಕೆ ಹಿಂಭಾಗದಲ್ಲಿ ಒಂದು ದೊಡ್ಡ LED ಪರದೆ, ಹಾಗೆ ಆ ಭಾಗದಲ್ಲಿ 3 ಕಡೆ, ಈ ಭಾಗದಲ್ಲಿ 3 ಕಡೆ LED ಪರದೆಗಳನ್ನು ಹಾಕಲಾಗಿದೆ. ಸೊ ಅಲ್ಲಿ ಕೂಡ ಕಾರ್ಯಕ್ರಮವನ್ನು ನಾವು ವೀಕ್ಷಿಸಬಹುದು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ 100 ವರ್ಷಗಳ ಇತಿಹಾಸ ಇರುವಂಥ ಸಂಸ್ಥೆ. ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು 80 ಸಂಸ್ಥೆಗಳು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 20,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು, 1,450 ಸಿಬ್ಬಂದಿಗಳು, ಶಿಕ್ಷಕೇತರ ಬಂಧುಗಳು, ಹಾಗೆ 27 ಬೇರೆ ಬೇರೆ ಸ್ಥಳಗಳಲ್ಲಿ 27 ಕ್ಯಾಂಪಸ್ಗಳು. ಅದು ಪುತ್ತೂರಿನಲ್ಲಿರ್ಬೋದು, ಬೆಳ್ತಂಗಡಿಯಲ್ಲಿರ್ಬೋದು, ಬಂಟ್ವಾಳದಲ್ಲಿರ್ಬೋದು, ಸುಳ್ಯದಲ್ಲಿರ್ಬೋದು, ಪಕ್ಕದ ಕಾಸರಗೋಡಿನ ಪೆರ್ಲದಲ್ಲಿರ್ಬೋದು. ಇಲ್ಲೆಲ್ಲವೂ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅನ್ಯಾನ್ಯ ಚಟುವಟಿಕೆಗಳು
ಬೇರೆ ಬೇರೆ ಸಂಸ್ಥೆಗಳ ಹೆಸರಿನಲ್ಲಿ ನಡೀತಾ ಇದೆ. ಆ ಕಡೆ ಮೇಲ್ವರ್ಗದ ಶಿಕ್ಷಣವನ್ನು ನೋಡಿದರೆ PG ಇರ್ಬೋದು, ಇಂಜಿನಿಯರಿಂಗ್ ಪದವಿ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಶಿಕ್ಷಣ ಮಹಾವಿದ್ಯಾಲಯ ಇರಬಹುದು. ಕೆಳಗಡೆ ಬಂದರೆ ಶಿಶು ಮಂದಿರಗಳಿರ್ಬೋದು, LKG UKGಗಳಿರ್ಬೋದು. ಇವೆಲ್ಲವೂ ಕೂಡ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಕೆಳಗಡೆ ನಡೀತಾ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳು. ಇಲ್ಲಿ ಕೇವಲ ಸೇವೆಯ ಮನೋಭಾವವನ್ನು ಇಟ್ಟುಕೊಂಡು ಹಣ ಸಂಗ್ರಹದ ಉದ್ದೇಶಕ್ಕಿಂತ ಹೊರಗಡೆ ಎತ್ತರದ ಉದ್ದೇಶದಿಂದ ಈ ಸಂಸ್ಥೆಗಳು ನಡೆಸಲಾಗ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ 450ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಸಮಯ, ತಮ್ಮ ಶ್ರಮ, ತಮ್ಮ ಹಣ, ತಮ್ಮ ಬೆವರು ಇವೆಲ್ಲವನ್ನು ಕೂಡ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇ ಆ ಸಂಸ್ಥೆಗಾಗಿ ವ್ಯಯಿಸ್ತಾ ಇದ್ದಾರೆ. 10 ಕಾರ್ಯಕರ್ತರು ರಾತ್ರಿ ಹಗಲೆನ್ನದೇ ಆ ಸಂಸ್ಥೆಯ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಂದು ಶಿಕ್ಷಣ ಸಂಸ್ಥೆಯ ಈ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಆ ಶಿಕ್ಷಣ ಸಂಸ್ಥೆಗೂ ಒಂದು ಹೆಮ್ಮೆಯ ಸಂಗತಿ. ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ವಿವಿಧ ರೀತಿಯ ವಾಹನಗಳಲ್ಲಿ ಯಾರ್ಯಾರು ಬಂದಿದ್ದೀರಿ, ನಿಮಗೆ ಪ್ರಾಯಶಃ ನಿಮ್ಮ ವಾಹನ ಪಾರ್ಕಿಂಗ್ ಮಾಡಿರುವಂಥ ಜಾಗ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ, ನೀವು ವಾಪಸ್ ಹೋಗಬೇಕಾದ್ರೂ ಕೂಡ ಅದೇ ಭಾಗಕ್ಕೆ, ಅದೇ ಜಾಗಕ್ಕೆ ಹೋಗಬೇಕು. ನಿಮ್ಮ ಯಾವುದೇ ವಾಹನವನ್ನು ಇಲ್ಲಿಗೆ ತರಲಿಕ್ಕಿಲ್ಲ. ನಿಮ್ಮ ವಾಹನವನ್ನು ಎಲ್ಲಿ ಪಾರ್ಕ್ ಮಾಡಿದ್ದೀರಿ, ಸ್ವಲ್ಪ ನಡ್ಕೊಂಡೇ ಬಂದಿದ್ದೀರಿ, ಕಷ್ಟ ಕೊಟ್ಟಿದ್ದೇವೆ, ಆದರೂ ಇನ್ನು ಸ್ವಲ್ಪ ಕಷ್ಟ. ಕಾರ್ಯಕ್ರಮ ಮುಗಿದ ನಂತರನೂ ಸುಸ್ತಾಗಿರ್ತದೆ, ವಾಪಸ್ ಕೂಡ ನಡ್ಕೊಂಡು ಹೋಗಿ ಆ ವಾಹನದಲ್ಲೇ ನಾವು ವಾಪಸ್ ಹೋಗಬೇಕು. ವಿಶೇಷವಾಗಿ ಉಪ್ಪಿನಂಗಡಿ ಭಾಗದಿಂದ ಬಂದಂಥ ವಾಹನಗಳು, ಅದು ಬೆಳ್ತಂಗಡಿ ಇರ್ಬೋದು, ಆ ಕಡೆ ಮಡಂತ್ಯಾರು ಇರ್ಬೋದು, ನೆಲ್ಯಾಡಿ ಇರ್ಬೋದು, ಈ ಭಾಗದಿಂದ ಬಂದಂಥ ಎಲ್ಲ ವಾಹನಗಳನ್ನು ಸ್ವಾಮಿ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಪಾರ್ಕಿಂಗ್ ಮಾಡಲಾಗಿದೆ. ಸ್ವಲ್ಪ ದೂರ ಇದೆ ನಡೆದು ಹೋಗಲಿಕ್ಕೆ. ವಾಪಸ್ ಹೋಗಬೇಕಾದ್ರೆ ನಾವೆಲ್ಲರೂ ಶಾಂತ ರೀತಿಯಿಂದ ಆ ಭಾಗಕ್ಕೆ ತಲುಪಬೇಕು. ಹಾಗೆ ಈ ಭಾಗ ಸುಳ್ಯ ಭಾಗದಿಂದ ಬಂದಂಥವರಿಗೂ ಕೂಡ ಅಷ್ಟೇ, ಪಕ್ಕದ ಬೈಪಾಸಿನ ಕೊನೆಯಲ್ಲಿ ಇರುವಂಥ ಸುಭದ್ರ ಕಲಾಮಂದಿರ, ಅದರ ಭಾಗದಲ್ಲಿ ಮುಂಭಾಗದಲ್ಲಿ ಒಂದು ದೊಡ್ಡ ಗ್ರೌಂಡ್ನಲ್ಲಿ ನಿಮ್ಮೆಲ್ಲ ಬಸ್ಗಳನ್ನು ಪಾರ್ಕ್ ಮಾಡಲಾಗಿದೆ. ಅಲ್ಲಿಗೆ ನಾವು ವಾಪಸ್ ಹೋಗಿ ಬಸ್ನಲ್ಲಿ ಹೋಗಬೇಕು. ಹಾಗೆ ಬಂಟ್ವಾಳ ಭಾಗದಿಂದ ಬರುವಂಥವರಿಗೆ ಬೈಪಾಸ್ನಲ್ಲಿರುವಂಥ ಅಶ್ಮಿ ಕಂಫರ್ಟ್ಸ್ನ ಹಿಂಭಾಗದಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದಲ್ಲದೆ ಒಂದು 8-10 ಕೇಂದ್ರಗಳಲ್ಲಿ ಖಾಸಗಿ ವಾಹನಗಳಿಗೆ, ಬೈಕ್ಗಳಿಗೆ, ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕಳೆದ ಸುಮಾರು 10 ದಿನಗಳಿಂದ ನಮ್ಮ ಸ್ವಯಂ ಸೇವಕರೆಲ್ಲರೂ ಕೂಡ ಹಗಲಿರುಳೆನ್ನದೇ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಸ್ವಲ್ಪವೂ ಲೋಪ ಬರದ ರೀತಿಯಲ್ಲಿ, ಚ್ಯುತಿ ಬರದ ರೀತಿಯಲ್ಲಿ ನಾವೆಲ್ಲರೂ ಸಹಕರಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್, ಕ್ಯಾಂಪ್ಕೋ ಸಂಸ್ಥೆ, ಆಮೇಲೆ ಅಡಿಕೆ ಸಂಶೋಧನಾ ಪ್ರತಿಷ್ಠಾನ, ಮಂಗಳೂರು ವಿಶ್ವವಿದ್ಯಾನಿಲಯ ಇವರೆಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನೆಹರು ನಗರದ ಕ್ಯಾಂಪಸ್ನಲ್ಲಿ ಕಳೆದ 5 ವರ್ಷಗಳಿಂದ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಅಡಿಯಲ್ಲಿ ಒಂದು ದೊಡ್ಡ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ನಿನ್ನೆ ಪ್ರಾರಂಭ ಆಗಿದೆ. ಇವತ್ತು ಮತ್ತು ನಾಳೆ ಆ ಯಂತ್ರ ಮೇಳ ನಡೀತಾ ಇದೆ. ಎಲ್ಲರಿಗೂ ಬಹುಶಃ ಅಮಿತ್ ಶಾನವರು ಟೇಕ್ ಆಫ್ ಆಗಿರುವಂಥ ಮಾಹಿತಿ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ತುಂಬ ಸಂತೋಷದ ಉದ್ಗಾರ ನಿಮ್ಮ ಕಡೆಯಿಂದ ಬರ್ತಾ ಇದೆ. ಒಂದು ಘೋಷಣೆ ಹಾಕೋಣ ಜೋರಾಗಿ. ಘೋಷಣೆ ಹಾಕಬೇಕಾದ್ರೆ ಒಂದು ಕಂಡೀಷನ್, ನಾನು ಆಗಲೇ ಮಾಡಿದ ಹಾಗೆ ನಮ್ಮ 4 ಬೇರೆ ಬೇರೆ ತಾಲೂಕಿನವರು ಬೇರೆ ಬೇರೆ ಘೋಷಣೆ ಹಾಕಬೇಕು. ಆಗ್ಬೋದಲ್ವಾ? ಬೇರೆ ಬೇರೆ ತಾಲೂಕಿನವ್ರದ್ದು ಬೇರೆ ಬೇರೆ ಘೋಷಣೆ. ತಾಯಿ ಭಾರತಿಗೆ ಜಯಕಾರ. ಪುತ್ತೂರು ಇದೆ, ಬಂಟ್ವಾಳ ಇದೆ, ಬೆಳ್ತಂಗಡಿ ಇದೆ ಮತ್ತು ಸುಳ್ಯ ಇದೆ. ದೂರದ ಸುಳ್ಯದಿಂದ ಮೊದಲು ಪ್ರಾರಂಭ ಮಾಡೋಣ. ಸುಳ್ಯದವರು ಮಾತ್ರ ಜೈಕಾರ ಹಾಕಬೇಕು, ಉಳಿದವರು ಯಾರು ಹಾಕುವ ಹಾಗಿಲ್ಲ. ನಮ್ಮ ಧ್ವನಿಗೆ ಒಂದು ಸಣ್ಣ ಸ್ಪರ್ಧೆ. ಬಲವಾದ ಸ್ವರದಲ್ಲಿ ಮೊದಲು ಸುಳ್ಯದವರು ಘೋಷಣೆ ಹಾಕ್ತಾರೆ, ಆಮೇಲೆ ಬೆಳ್ತಂಗಡಿಯವರು ಹಾಕ್ತಾರೆ, ಆಮೇಲೆ ಬಂಟ್ವಾಳದವರು ಹಾಕ್ತಾರೆ, ಮತ್ತೆ ಕೊನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸಿರುವಂಥ ಪುತ್ತೂರಿನವರು ಹಾಕ್ತಾರೆ. ಹಾಗಾಗಿ ಯಾರ ಸ್ವರ ಆಗಸದೆತ್ತರಕ್ಕೆ ತಲುಪ್ತದೆ ಅನ್ನುವಂಥ ಸಣ್ಣ ಸ್ಪರ್ಧೆಯನ್ನೇ ಮಾಡೋಣ. ಸುಳ್ಯದಿಂದ ಪ್ರಾರಂಭ ಮಾಡೋದಾ?
ತಾಯಿ ಭಾರತಿಗೆ ಜಯಕಾರ. ನಮ್ಮ ಘೋಷಣೆಗಳು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಮೋದಿಜಿ ಅವರಿಗೆ ಕೇಳಿಸ್ಬೇಕು. ನಮ್ಮ ಗಡಿಯಲ್ಲಿ ರಕ್ಷಣೆಯನ್ನು ಮಾಡ್ತಾ ಇರುವಂಥ, ರಾತ್ರಿ ಹಗಲು ನಮ್ಮನ್ನು ಕಾಯ್ತಾ ಇರತಕ್ಕಂಥ ನಮ್ಮ ಶ್ರೇಷ್ಠ ಸೈನಿಕರಿಗೆ ತಲುಪಬೇಕು. ನಮ್ಮನ್ನು ಕಾಯುವ ಕೆಲಸದಲ್ಲಿ ಹುತಾತ್ಮರಾದಂತಹ ಆ ಸೇನಾನಿಗಳು ಯಾರ್ಯಾರಿದ್ದಾರೋ ಅವರಿಗೂ ತಲುಪಬೇಕು. ಇಂತಹ ದೊಡ್ಡ ಸ್ವರದಲ್ಲಿ ನಾವು ಘೋಷಣೆಗಳನ್ನು ಹಾಕಬೇಕು. ಸುಳ್ಯದವರು ಪ್ರಾರಂಭ ಮಾಡುದ, ಜಯ ಬೋಲೋ ಭಾರತ್ ಮಾತಾ ಕಿ. ಸುಳ್ಯದವ್ರು ಮಾತ್ರ ಹಾಕಿದಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಬಂದಿದೆ. ಹಾ, ಉಳಿದವ್ರು ಯಾರು ಹಾಕ್ಲಿಕ್ಕಿಲ್ಲ. ಸುಳ್ಯದವ್ರಿಗೆ ಇನ್ನೊಂದು ಚಾನ್ಸ್. ಬೋಲೋ ಭಾರತ್ ಮಾತಾ ಕಿ. ಈಗ ಬೆಳ್ತಂಗಡಿಗೆ ಬರಬೇಕು. ವಾಹ್, ನೀವೆಲ್ಲಿದ್ದೀರಿ ಅಂತ ಗೊತ್ತಾಯ್ತು ಬೆಳ್ತಂಗಡಿಯವರು. ಬೆಳ್ತಂಗಡಿಯ ತರುಣ ಕಾರ್ಯಕರ್ತರ ಪಡೆ, ನಿಮ್ಮ ಧ್ವನಿ ದೊಡ್ಡದು ಅಂತ ಎಲ್ರಿಗೂ ಗೊತ್ತಿದೆ. ಬೆಳ್ತಂಗಡಿಯವರು ಘೋಷಣೆ ಹಾಕೋಣ, ಜಯ ಬೋಲೋ ಭಾರತ್ ಮಾತಾ ಕಿ. ವಾಹ್, ಸೂಪರ್. ಬಂಟ್ವಾಳಕ್ಕೆ, ಬಂಟ್ವಾಳದವ್ರೇನು ಕಡಿಮೆ ಆಗಬಾರ್ದು. ಬಂಟ್ವಾಳದ ಕಾರ್ಯಕರ್ತರೆಲ್ಲರೂ ಭಾರತ್ ಮಾತಾಕ್ಕೆ ಜೈ ಘೋಷಣೆಗೆ ಹೋಗಬೇಕು. ಈಗ ಬಂಟ್ವಾಳದ ಕಾರ್ಯಕರ್ತರು, ಜಯ ಬೋಲೋ ಭಾರತ್ ಮಾತಾ ಕಿ. ಇನ್ನೊಮ್ಮೆ ಸ್ವಲ್ಪ ಕೇಳಿಸ್ಬೇಕು ಬಂಟ್ವಾಳದವರು. ವಾಪಸ್, ಭಾರತ್ ಮಾತಾ ಕಿ. ಈಗ ಪುತ್ತೂರಿನವರು, ಉಳಿದವರು ಯಾರು ಹಾಕ್ಲಿಕ್ಕಿಲ್ಲ. ಈಗ ಪುತ್ತೂರಿನವರು ಆಗ್ಬೋದಲ್ವಾ? ಹಾ, ಪುತ್ತೂರಿನವರು ಬಹುಶಃ ಎಲ್ಲ ಕಡೆ ಹರಡಿಕೊಂಡಿದ್ದಾರೆ. ಹಾ, VIP ಗಳು VVIPಗಳೆಲ್ಲರೂ ಸೇರ್ಕೊಂಡ ಹಾಗೆ. ಆಮೇಲೆ ಸೇರಿಸ್ತೇನೆ. ಈಗ ಪುತ್ತೂರಿನವ್ರ ಘೋಷಣೆ ಹಾಕುದಾ? ಹಾ, ನಾನು ಸೇರ್ಕೊಂಡ ಹಾಗೆ ಪುತ್ತೂರಿನವನೇ ಆಗಿರೋದ್ರಿಂದ. ಜಯ ಬೋಲೋ ಭಾರತ್ ಮಾತಾ ಕಿ. ಹಾ, ಈಗ ಒಳ್ಳೆ ಸಂಖ್ಯೆ ಕಾಣಿಸ್ತಾ ಇದೆ. ತುಂಬ ಸಂತೋಷ ಆಯಿತು. ಎಲ್ಲ ತಾಲೂಕಿನವರು ಈಗ ಘೋಷಣೆ ಹಾಕುವಾಗಲೇ ಇಲ್ಲಿಗೆ ಒಂದು ಕಿಕ್ಕಿರಿದ ಸಂಖ್ಯೆಯಿಂದ ಬಂದಂಥ ಸ್ವರ ಕೇಳಿಸ್ತಾ ಇತ್ತು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೇಳಿಸ್ತಾ ಇತ್ತು. ಈಗ 4 ತಾಲೂಕಿನವರು ಒಟ್ಟಿಗೆ ಹಾಕಿದ್ರೆ ಆಗಿರ್ತದೆ. ಖಂಡಿತ ಕೇಳಿಸ್ತದಲ್ಲ. ಈಶ್ವರಮಂಗಲದವರೆಗೆ ಕೇಳಿಸ್ತದಲ್ಲ? ಈಶ್ವರಮಂಗಲದವರೆಗೆ ಕೇಳಿಸ್ಬೇಕು. ಕೇಳಿಸ್ಬೇಕಾದ್ರೆ 2 ಕೈಗಳನ್ನು ಮುಷ್ಟಿ ಹಿಡ್ಕೊಂಡು ಮೇಲಕ್ಕೆ ಎತ್ತಿ ಘೋಷಣೆಗಳನ್ನು ಹಾಕಬೇಕು. ಭಾರತ್ ಮಾತಾ ಕಿ ಜೈ ಹೇಳಬೇಕು. ಒಂದೇ ಮಾತರಂ ಹೇಳಬೇಕು. ನಾನು ಒಂದೇ ಅಂತ ಹೇಳ್ತೇನೆ, ಮಾತರಂ ಅಂತ ಹೇಳಬೇಕು. ಈ ದೇಶದ ರಕ್ಷಣೆ ಯಾರ ಹೊಣೆ ಅಂತ ನಾನು ಕೇಳ್ತೇನೆ. ನಮ್ಮ ಹೊಣೆ, ನಮ್ಮ ಹೊಣೆ ಅಂತ 2 ಸಲ ಹೇಳಬೇಕು. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ಈ ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ, ನಮ್ಮ ಹೊಣೆ ಅಂತ ಹೇಳಬೇಕು. ತನ್ನ ಮೂಲಕ ತಾಯಿ ಭಾರತಿಗೆ ನಾವು ನಮ್ಮ ದೇಶಭಕ್ತಿಯ ಸಮರ್ಪಣೆ ಮಾಡಬೇಕು. ಘೋಷಣೆ ಹಾಕುದಾ? 2 ಕೈಗಳನ್ನು ಮೇಲಕ್ಕೆತ್ತಿ ಮುಷ್ಟಿ ಕಟ್ಟಿ ಬಿಗಿ ಹಿಡಿದು ಘೋಷಣೆಗಳನ್ನು ಹಾಕಬೇಕು. 3 ಘೋಷಣೆಗಳು. ಮುಂದುವರಿಸೋದಲ್ವಾ? ಜಯ ಬೋಲೋ ಭಾರತ್ ಮಾತಾ ಕಿ. ಫೋಟೋದವರು ಇದ್ದೀರಲ್ಲ, ಸ್ವಲ್ಪ ಆ ಕಡೆ ತಿರುಗಿಸಿ. ಜಯ ಬೋಲೋ ಭಾರತ್ ಮಾತಾ ಕಿ. ಜಯ ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ. ಈಗ ಈ ದೇಶದ ರಕ್ಷಣೆ ಯಾರ ಹೊಣೆ ಅಂತ ಕೇಳ್ತೇನೆ. 2 ಸಲ ನಮ್ಮ ಹೊಣೆ, ನಮ್ಮ ಹೊಣೆ ಅಂತ ಹೇಳಬೇಕು. ಅದು ಒಂದೇ ತಮ್ಮ. ಈ ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ. ಈ ದೇಶದ ರಕ್ಷಣೆ ಯಾರ ಹೊಣೆ? ಈ ದೇಶದ ರಕ್ಷಣೆ ಯಾರ ಹೊಣೆ? ಶ್ರೇಷ್ಠ ನೇತಾರ ಅಮಿತ್ ಶಾಜಿ ಅವರಿಗೆ ಜೈ. ಶ್ರೇಷ್ಠ ನೇತಾರ ಅಮಿತ್ ಶಾಜಿ ಅವರಿಗೆ ಜಯ ಬೋಲೋ ಭಾರತ್ ಮಾತಾ ಕಿ. ನೀವು ಕುಳಿತುಕೊಂಡಲ್ಲಿಗೆ ಎಲ್ರಿಗೂ ನೀರು ಸಿಕ್ಕಿದೆಯಲ್ಲ? ಎಲ್ಲೆಲ್ಲಿಗೆ ನೀರು ಸಿಕ್ಕಿದೆ ಒಂದ್ಸಲ ಕೈ ಎತ್ತೀರಾ? ಹಾ, ಈಗ ಇನ್ನೊಮ್ಮೆ ಕೈ ಎತ್ತಬೇಕು. ನೀರು ಮಾತ್ರ ಸಿಕ್ಕಿದೆ, ಮಜ್ಜಿಗೆ ಸಿಗ್ಲಿಲ್ಲ ಅನ್ನೋರು ಕೈ ಎತ್ತೀರಾ? ಈಗ ಮಜ್ಜಿಗೆ ಎಲ್ರಿಗೆ ಯಾರಿಗೆ ಸಿಕ್ಕಿದೆ ಅನ್ನೋರು ಕೈ ಎತ್ತಿ. ಎಲ್ಲರಿಗೂ ಸಿಕ್ಕಿದೆ. ಈಗ ಇನ್ನೊಂದು ಬಹಳ ಸುಲಭದ್ದು. ಚಾಕ್ಲೇಟ್ ಸಿಕ್ಕಿದಲ್ಲ?
ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನು ಕೊಟ್ಟಂಥ ನಮ್ಮ ಗೌರವಾನ್ವಿತ ನರೇಂದ್ರ ಮೋದಿಯವರ ಆಶಯಕ್ಕೆ ಅನುಗುಣವಾಗಿ ನಾವು ಯಾರ್ಯಾರು ಚಾಕ್ಲೇಟನ್ನು ತೆಗೆದುಕೊಂಡಿದ್ದೇವೆ, ಆನಂದದಿಂದ ಸಂತೋಷದಿಂದ ಅದನ್ನು ಒದಗಿಸಿದಂಥ ಕ್ಯಾಂಪ್ಕೋವನ್ನು ಸ್ಮರಿಸಿಕೊಂಡು ಚಾಕ್ಲೇಟ್ ತಿನ್ನಬೇಕು, ಆಸ್ವಾದಿಸಬೇಕು. ಆಮೇಲೆ ಜೊತೆಯಲ್ಲಿ ಚಾಕ್ಲೇಟ್ನ ರ್ಯಾಪರ್ಗಳಿದೆಯಲ್ಲ, ದಯವಿಟ್ಟು ನಮ್ಮ ಕಿಸೆಗೆ ಅದನ್ನು ತುಂಬಿಸ್ಬೇಕು. ನಾವು ಕೈಯಲ್ಲಿ ಹಿಡ್ಕೊಳ್ಬೋದು ಅಥವಾ ಕಿಸೆಯಲ್ಲಿ ತುಂಬಿಸ್ಕೊಳ್ಬೋದು. ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಬೇರೆ ಬೇರೆ ಕಡೆ ಕಸದ ಬುಟ್ಟಿಗಳಿದ್ದಾರೆ, ಅಲ್ಲಿ ಹಾಕಬಹುದು. ಇಲ್ಲ ಯಾರ್ಯಾರಿಗೆ ಕಸದ ಬುಟ್ಟಿ ಸಿಗಲಿಲ್ಲ, ದಯವಿಟ್ಟು ತಮ್ಮ ಮನೆಯಲ್ಲೂ ಕಸದ ಬುಟ್ಟಿ ಇರ್ತದೆ, ಅಲ್ಲಿ ತನಕ ಅದನ್ನು ತೆಗೆದುಕೊಂಡು ಹೋಗಬೇಕು. ಹೀಗಾಗಿ ಸ್ವಚ್ಛತೆ, ಶಿಸ್ತು, ಸಮನ್ವಯ ಇವೆಲ್ಲವನ್ನು ನಾವು ತುಂಬ ಆದ್ಯತೆಯ ನೆಲೆಯಲ್ಲಿ ನಾವು ನಿರ್ವಹಿಸಬೇಕು. ಈಗಾಗಲೇ ಅಮಿತ್ ಶಾಜಿಯವರ ವಾಹನ ಇದು ಇಲ್ಲಿ ಪಕ್ಕದ NRCC ಪಕ್ಕದಲ್ಲಿ ಲ್ಯಾಂಡ್ ಆಗಿದೆ. ಅಲ್ಲಿಂದ ವಾಹನ ಮುಖಾಂತರ ಅವರು ಈ ಕಡೆ ತಲುಪುವರಿದ್ದಾರೆ. ಇನ್ನು ಬಹುಶಃ ಒಂದು 5-10 ನಿಮಿಷದ ಒಳಗಡೆ ಅವರಿಲ್ಲಿಗೆ ತಲುಪ್ತಾರೆ. ದಯವಿಟ್ಟು ರಸ್ತೆ ಪಕ್ಕದಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ರೆ ಸುರಕ್ಷತೆ ದೃಷ್ಟಿಯಿಂದ ಯಾರ್ಯಾರು ಬೈಪಾಸ್ನಲ್ಲಿ ನಿಂತಿದ್ದಾರೆ ಅವರು ಅದನ್ನು ಖಾಲಿ ಮಾಡಬೇಕು. ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋಗೆ ಸುವರ್ಣ ಮಹೋತ್ಸವದ ಸಂಭ್ರಮ. ರೈತರ ಹಿತ ಕಾಪಾಡುವಲ್ಲಿ ಅವಿರತ ಶ್ರಮಿಸುತ್ತಿರುವ ಕ್ಯಾಂಪ್ಕೋ ಸಂಸ್ಥೆಯು ಸಾರ್ಥಕ 50 ವರ್ಷಗಳನ್ನು ಪೂರೈಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಹಮ್ಮಿಕೊಂಡ ಅನೇಕ ಯೋಜನೆಗಳಿಗೆ ಅಡಿಗಲ್ಲು ಹಾಕುವ ಕಾರ್ಯಕ್ರಮ ಹಾಗೂ ಉದ್ಘಾಟನಾ ಸಮಾರಂಭ ಇಲ್ಲಿ ನಡೆಯಲಿದೆ. ಕ್ಯಾಂಪ್ಕೋ ಸುವರ್ಣ ಮಹೋತ್ಸವದ ಆಚರಣೆಯನ್ನು, ಅದರ ಉದ್ಘಾಟನೆಯನ್ನು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ನಡೆಸಲಿದ್ದಾರೆ. ಕ್ಯಾಂಪ್ಕೋ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಕೊಡಗಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ, ಕರ್ನಾಟಕದ ಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ, Namaste and good evening to all. It's the most awaited moment of the day. Let's welcome Shri Amit Shah ji
Honorable Union Minister of Home Affairs and Cooperation, Shri Basavaraj Bommai, Honorable Chief Minister of Karnataka, and Shri B.S. Yediyurappa, former Chief Minister of Karnataka, to the stage. I request Shri A. Kishore Kumar Kodgi, President, the Camco Limited, to escort the dignitaries to the portrait of Bharat Mata. I request Shri A. Kishore Kumar Kodgi, President, the Camco Limited, to escort the dignitaries to the portrait of Bharat Mata. I request Shri Amit Shah ji, Honorable Union Minister of Home Affairs and Cooperation, Shri Basavaraj Bommai, Honorable Chief Minister of Karnataka, and Shri B.S. Yediyurappa, former Chief Minister of Karnataka, to offer floral tribute to the portrait of Bharat Mata and Sahakarita Ratna Awardee, Founder President of Camco, late Varanashi Subrai Bhatt. भारतीय परंपरा के अनुसार किसी भी अच्छे काम की शुरुआत दीप प्रज्वलन से करते हैं. Before we begin the program, may I now request Shri Amit Shah ji to kindly light the auspicious lamp. पुत्तूर के आराध्य देव श्री महालिंगेश्वर का स्मरण करते हुए प्रार्थना करती हूँ कि श्री महालिंगेश्वर की कृपा दृष्टि और अनुग्रह हमारे कार्यक्रम और हम सब पर रहे. इसी प्रार्थना के साथ आइए चले अंधकार से प्रकाश की ओर, पृथ्वी से आकाश की ओर, पदार्थ से सूक्ष्म की ओर, प्राणी से परमात्मा की ओर. एक प्रयास अज्ञान से ज्ञान की ओर. Lamp lighting is supposed to be bring a lot of positivity around the place where it is lit. ಪ್ರಜ್ವಲಿಸಿದ ದೀಪದ ಬೆಳಕು ನಮಗೆಲ್ಲರಿಗೂ ದಾರಿದೀಪವಾಗಲಿ. ಕ್ಯಾಂಕೋ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೇರಲಿ, ದೇಶದ ಗಡಿ ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ. I request the dignitaries to offer floral tribute to the portrait of Bharat Mata and Sahakarita Ratna Awardee, Founder President of Camco, late Varanashi Subrai Bhatt. बोलो भारत माता के वंदे. जो सफ़र की शुरुआत करते हैं वे मंजिल भी पा लेते हैं. बस एक बार चलने का हौसला रखना ज़रूरी है, क्योंकि अच्छे इंसानों का तो रास्ता भी इंतज़ार करता है. It's been a long wait, no doubt,
Both for Puttur as well as for Camco, the wait is over. Today we are witnessing a historic moment. ಕಾರ್ಯಕ್ರಮದ ಆರಂಭದಲ್ಲಿ ವಂದೇ ಮಾತರಂ ಹಾಡಿನೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಈಗ ವಿವೇಕಾನಂದ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಪ್ರಿಯಾ ಭಟ್ ಇವರಿಂದ ವಂದೇ ಮಾತರಂ. ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತೇವೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾ पुलकितयामिनीं पुल्लकुसुमिता द्रुमदलशोभिनीं सुहासिनीं सुमधुरभाषिणीं सुखदां वरदां मातरं, वन्दे मातरम्. कोटि कोटि कंठ कल कल निनाद कराले, कोटि कोटि भुजै धृत खर करवाले, अबला के नो माये तो बले, बहुबलधारिणीं नमामि तारिणीं, रिपुदलवारिणीं मातरं, वन्दे मातरम्. तुमि विद्या तुमि धर्म तुमि हृदि तुमि मर्म, त्वं हि प्राणा शरीरे बाहुते तुमि मा शक्ति, हृदये तुमि मा भक्ति, तोमारयि प्रतिमा गडी मंदिरे मंदिरे, वन्दे मातरम्. त्वं हि दुर्गा दश प्रहरणधारिणी, कमला कमलदल विहारिणी, वाणी विद्यादायिनीं नमामि त्वां, नमामि कमलाम् अमलाम् अतुलां सुजलां सुफलां मातरं, वन्दे मातरम्. श्यामलां सरलां सुष्मितां भूषितां धरणीं भरणीं मातरं, वन्दे मातरं, वन्दे मातरं. भारत माता की जय. ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುವುದರ ಜೊತೆಯಲ್ಲಿ ಕ್ಯಾಂಪ್ಕೋದ ಬಗ್ಗೆ ಸಂಕ್ಷಿಪ್ತ ವಿವರಗಳನ್ನು ನೀಡಬೇಕಾಗಿ ಕ್ಯಾಂಪ್ಕೋದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕೃಷ್ಣಕುಮಾರ್ HM ಅವರಲ್ಲಿ ವಿನಂತಿಸುತ್ತಿದ್ದೇನೆ. ಎಲ್ಲ ಬಂಧು ಬಾಂಧವರಿಗೆ ಪ್ರಣಾಮಗಳು ಹಾಗೂ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ ಹಬ್ಬದ ಶುಭಾಶಯಗಳು. Most honored Chief Guest Shri Amit Shah Ji, Honorable Minister for Home and Cooperation Shri Basavaraj Bommai Ji, Honorable Chief Minister Government of Karnataka Shri Yediyurappa Ji, Honorable Ministers, distinguished guests, Honorable President and respected directors of Camco Limited, Camco Members Forum, dear colleagues, our valued customers, business partners, ladies and gentlemen. It is my proud privilege to extend a warm welcome to all of you to the Golden Jubilee function of our organization scheduled today. Before going to the subject, let us all pay our respectful homage to our founder, Sri Varanasi Subbraya Bhatt,
a great visionary of the era, who with great commitment founded this great temple on 11th July 1973, and hence we are here, assembled here for an introspection of our performance and achievements of the past, as well as to rededicate ourselves to continue to do our best in providing the maximum benefits of all our services to the nation in general and to the farming community in particular. Before I go on, I take this opportunity to brief about our cooperative, the Central Arecanut and Cocoa Marketing and Processing Cooperative Limited, popularly known as CAMCO. 50 years ago, we are all know that world was very difficult place for people with the intellectual and cognitive disabilities. Businesses, agriculture, buildings, streets, and logistics were all challenging one, and options for quality care, necessary services for farming community were rare. It was in that world, millions of people belonging to Karnataka and Kerala states who were mainly engaged in farming of arecanut for their livelihood faced a sudden marketing crisis in the year 1970-71 when prices registered a marked fall mainly due to the exploitation from unregulated market conditions. The leaders among the farmers under the leadership of Sri Varanasi Subbraya Bhatt sat together to find a way out. With the blessings of Karnataka and Kerala government, founded this cooperative on 11th July 1973 and presently functioning under the Multi-State Cooperative Societies Act 2004. With the cooperation of equally true growers, this institution took giant strides forward and has turned into a tower of strength to the arecanut farming community in the country. Cocoa, a principal raw material for the production of various chocolate-based food products, is grown as an intercrop with arecanut. A sudden withdrawal of procurement of the produce by the buyers came as a shock to the cultivators. The CAMCO entered the scene at this stage to rescue the farmers from distress and willingly took up the responsibility to enter the cocoa market. In order to create a demand and steady market for the cocoa, CAMCO established a most modern and largest chocolate manufacturing unit at Puttur with machineries imported from European countries who were the pioneers in the field of chocolate manufacture. The factory was inaugurated by His Excellency Sri Gyani Jail Singh, President of India, in the year 1986 with an annual cocoa crushing capacity of 9,000 metric ton and 15,000 metric ton of allied chocolate products, catering to the needs of both consumer and institutional markets. It has been 50 years since the inception of this institute with the common vision, started with a membership of just over 3,000. Now it has grown to a great height with the membership strength of 1.38 lakhs. Thanks for all the members for inspiring us in all these years. Your satisfaction is what motivates us to thrive continuously in the business and assure you our best attention by doing business to bring smiles to your face. With all your constant support, the cooperative is doing a business turnover of over 3,000 crores, procuring about 60,000 metric ton of arecanut and manufacturing over 15,000 metric ton of chocolate products annually. The recently diversified activity of pepper, rubber and coconut is also moving in right direction. Founded by Sri Varanasi Subbraya Bhatt and then well nurtured by his successors, the organization has reached to this height. All these successes would not have been possible if this cooperative did not have leaders who led us from the front. I take this opportunity to congratulate
all the past presidents, managing directors, board of directors who have made us laugh, learn, and proceed. Dear colleagues and camp colleagues, we started with a few, but now we are many, not only in numbers, but also in talents and creativity. Congratulations, dears, for your efforts and hard works. Congratulations and express my gratitude to all customers, business partners, member societies for trusting us and for being a part of us. With the objective of doing agribusiness and by its effective policies and efficient administration, Camco has been able to assure the growers of right price to their produce. Camco future vision rests on to make it Saksham Camco and become the progressive premier cooperative supporting the Arakanad farming community through trustworthy business modalities, thus provide stability and stay committed to safeguard the interest of the members. At Camco, we aim to rise above the ordinary with our relentless attitude towards continual improvements, like focus on sustainable agribusiness, focus on quality assurance, adequate infrastructure and technology upgradation wherever required, faith in business, valuing ourselves and others, productivity and focus on new products. All these objectives are considered in our mission activities. By interacting with our members at regular intervals, conducting events like Krishi Yantra Mela, the 5th Yantra Mela is being held now in collaboration with Vivekananda Engineering College, wherein over 3 lakh farmers visit and exchange their views on the recent developments on agri-farming. By providing various medical benefit schemes to our members for the treatment of diseases like dialysis, cardiological disorders, kidney-related health disorders, accidental health issues, etc. The authorized share capital of the cooperative is 75 crores with over 1.3 lakh grower members and 581 member societies and rated as A stable by CRISIL and operating business through 160 branches spread all over India with a human resource strength of over 2,000 employees. This may be noted that 65% of our energy requirement is met with our own power generating stations through windmills and solar projects, and thus promote green energy utilization and provide justice to Mother Earth, wherein about 45 lakh units of power is generated in-house every year. As a part of cooperation among cooperatives, we have made arrangements with Amul, KMF, Milma, and such other milk unions for the production and sale of chocolate-based products. Now, all this year, thank our Honorable Prime Minister Shri Narendra Modi ji for creating Ministry of Cooperation on 6th 21 with the vision statement of Sahakar Samriddhi. And we are very happy and honored to have the first cooperative minister this evening with us, Shri Amit Shah ji, Honorable Union Minister for Home and Cooperation. And it is a great occasion to welcome him on this day. I welcome you, sir, to this occasion. Our Shri Basavaraj Bommai, Honorable Chief Minister, Government of Karnataka, who has been with the farming community in many dimensions, and I offer our hearty welcome to this function. Yediyurappa ji, the former Chief Minister of Government Karnataka, I take this opportunity to welcome you, sir. And I welcome all the dignitaries present on this occasion to this function. I take this opportunity to welcome all the leaders from various cooperative societies, customers, members of Camco Forum, colleagues, business partners, media,
and journalists who are present here witnessing the function. To conclude, the newly formed ministry is aiming to strengthen the cooperative at grassroots by making every village prosperous with the mantra of Sahakar Se Samruddhi, and through this making the country prosperous. Sir, we at Camco are committed to our activity on the cooperative objectives and build a Saksham Camco in the years to come, and thus add value to the mantra Sahakar Se Samruddhi, from cooperation to prosperity. Thank you one and all. Jai Hind, Jai Sahakar. ಆಗಮಿಸಿದ ಅತಿಥಿಗಳಿಗೆ ಹೂ ಮತ್ತು ಸ್ಮರಣಿಕೆಯನ್ನು ನೀಡುವ ಕಾರ್ಯಕ್ರಮ ನಡೀತಾ ಇದೆ. ಅಮಿತ್ ಶಾ ಅವರಿಗೆ ಈಗಾಗಲೇ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದೇವೆ. ಮುಂದೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ಮರಣಿಕೆ ನೀಡುವಂತಹ ಕಾರ್ಯಕ್ರಮ. ಇದನ್ನು ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕರುಗಳು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತು ಶ್ರೀ BS ಯಡಿಯೂರಪ್ಪ ಅವರಿಗೆ, ಶ್ರೀ ಪವಾಕರ್ ಭಟ್ ಅವರಿಗೆ, ಶ್ರೀ ಪ್ರಭಾಕರ್ ಭಟ್ ಅವರಿಗೆ, "50 years is a major milestone for an institution. 50 years is a major milestone for an institution. On this occasion of Golden Jubilee celebration of Camco, we are launching 3 major projects. May I now request Adarniya Shri Amit Shah ji, our first Minister of Cooperation of India, to digitally launch these projects. Foundation stone for the Camco Agrimall Puttur. ಪುತ್ತೂರಿನಲ್ಲಿ ಸ್ಥಾಪಿಸಲಾಗಿರುವ ಕೃಷಿ ಮಳಿಗೆಗೆ ಅಡಿಗಲ್ಲನ್ನು ಹಾಕುತ್ತಿರುವುದು. Launching of coconut project, coconut oil Kalpa. ಕಲ್ಪ ಎನ್ನುವ ಹೆಸರಿನ ತೆಂಗಿನ ಎಣ್ಣೆಯನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸುತ್ತಿರುವುದು.
Inauguration of Camco Warehouse Bhadravati. ಭದ್ರಾವತಿಯಲ್ಲಿ ನಿರ್ಮಿಸಿದ ಕ್ಯಾಂಪ್ಕೋ ಗೋದಾಮಿನ ಉದ್ಘಾಟನೆ. ಕರ್ನಾಟಕ ರಾಜ್ಯದ ಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಸಭೆಯನ್ನುದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಆಧುನಿಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಲೇ ಕರೆಸ್ಕೊತಾ ಇರುವಂಥ ಕೇಂದ್ರದ ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾಜಿಯವರೇ, ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿಗಳು, ಡಾಕ್ಟರ್ ಪ್ರಭಾಕರ್ ಭಟ್ರೆ, ಮಾನ್ಯ ಜ್ಞಾನೇಂದ್ರ ಅವರೇ, ಸೋಮಶೇಖರ್ ಅವರೇ, ಕಿಶೋರ್ ಕೊಡ್ಗೆ ಅವರೇ, ಜನ್ನನ್ಮಠ್ಜಿಯವರೇ, ಶ್ರೀನಿವಾಸ್ ಪೂಜಾರಿ ಅವರೇ, ಉಳಿದೆಲ್ಲ ವೇದಿಕೆ ಮೇಲಿರುವಂಥ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಹಳ ಹೊತ್ತಿಂದ ಕಾದಿರುವಂಥ ನಮ್ಮೆಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ದೇಶದ ಅನೇಕ